ಓಕೆ. ಇವಾಗ ಶುರು ಮಾಡೋಣ ನಮ್ದು ಅಸೆಂಬ್ಲಿಯಿಂದ ನೆಕ್ಸ್ಟ್ ಕ್ಲಾಸ್. ಈ ಕ್ಲಾಸಲ್ಲಿ ನಾನು ಅಸೆಂಬ್ಲಿ ಕೋಡನ್ನು ಬರೆಯೋದು ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಆಯಿತಾ. ಸೊ ಇವಾಗ ಈ ವಿಡಿಯೋ ಮಾಡ್ತಾ ಇರೋದು ಕಾರಣ ಯಾಕಂತೇಳಿದ್ರೆ ಒಬ್ಬೊಬ್ರು ವಿಂಡೋಸ್ ಯೂಸ್ ಮಾಡ್ತಾ ಇರ್ತಾರೆ, ಒಬ್ಬೊಬ್ರು ಲಿನಕ್ಸ್ ಯೂಸ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಓಕೆ. ಸೊ ಎಲ್ಲರಿಗೂ ಒಂದು ಸೇಮ್ ಪ್ರೊಸೆಸ್ ಇರಬೇಕು ಅನ್ನೋಕ್ಕೋಸ್ಕರ ನಾ ಈ ವಿಡಿಯೋ ಮಾಡ್ತಾ ಇರೋದು. ಓಕೆ. ಸೊ ಇವಾಗ ನಮ್ದು ಆ್ಯಕ್ಚುಯಲ್ ಕೋಡ್ ಏನೈತಲ್ಲ, ಇವಾಗ ನೀವು ಏನಾದ್ರು ವಿಂಡೋಸಲ್ಲಿ WSL ಇನ್ಸ್ಟಾಲ್ ಮಾಡಿದ್ರಂದರೆ ನೀವು WSL ಅದರಲ್ಲಿ ಆರ್ಚ್ ಲಿನಕ್ಸ್ ಆಬ್ವಿಯಸ್ಲಿ ಇನ್ಸ್ಟಾಲ್ ಮಾಡಿರ್ತೀರ ನೀವು. ಸೊ ಅದನ್ನು ನೀವೇನಾದ್ರು ರನ್ ಮಾಡಿದರೆ ಸೊ ನಿಮ್ಮದು ನಾರ್ಮಲ್ ಆಗಿ ಹಿಂಗೆ ಟರ್ಮಿನಲ್ ಓಪನ್ ಆಗಿರ್ತೈತೆ. ಓಕೆ. ಸೊ ಅದಕ್ಕೋಸ್ಕರ ಇದು ಬಿಟ್ಟು ನೀವು ಅದರಲ್ಲಿ ಯಾವುದೋ VS ಕೋಡನ್ನು ಎಲ್ಲೂ ಇನ್ಸ್ಟಾಲ್ ಮಾಡಲಿಕ್ಕಾಗಲ್ಲ. ಸೊ ಇನ್ಸ್ಟಾಲ್ ಮಾಡಬೇಕಿತ್ತಂದರೆ ನೀವೇನು ಮಾಡಬೇಕಾಗ್ತಿತ್ತಂದರೆ, ಸೊ ಇವಾಗ ನಾನು ಇನ್ಸ್ಟಾಲ್ ಮಾಡಿದ್ದೀನಲ್ಲ, ಇದೆಲ್ಲ KD ಪ್ಲಾಸ್ಮಾ ಅಂತ ಒಂದು GUI ಐತೆ ಆಯಿತಾ, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಓಕೆ. ಸೊ ಅದರಿಂದ ಇದೆಲ್ಲ ಆಪ್ಷನ್ಸ್ ಎಲ್ಲ ಬರ್ತಾ ಇರುವಂಥದ್ದು. ಓಕೆ. ಸೊ ನಿಮಗೂ ಇದು ಬೇಕಂದರೆ ನೀವು WSL ಇಂದ ಆರ್ಚ್ ಲಿನಕ್ಸ್ ಇನ್ಸ್ಟಾಲ್ ಮಾಡಿದ್ದೀವಲ್ಲ, ಅದರಲ್ಲೂ ಇದನ್ನು ಯೂಸ್ ಮಾಡ್ಬೋದು. ಆದರೆ ಅದನ್ನು ಪ್ರಿಫರ್ ಮಾಡೋಂಗಿಲ್ಲ, ಯಾಕಂದರೆ ಇದನ್ನು ಇನ್ಸ್ಟಾಲ್ ಮಾಡಲಿಕ್ಕೆ GUI ಅನ್ನು ಇನ್ಸ್ಟಾಲ್ ಮಾಡಲಿಕ್ಕೆ 8ರಿಂದ 9 GB ಕೊಡ್ಬೇಕು ನೀವು. ಅದಾದಮೇಲೆ ನಿಮ್ಗೆ ಏನಾದ್ರು ಒಳ್ಳೆ ರ್ಯಾಮ್ ಇತ್ತಂದರೆ 8 GB ಅಥವಾ ಅದಕ್ಕಿಂತ ಜಾಸ್ತಿ ಇತ್ತಂದರೆ ಆವಾಗ ನೀವು ಅದನ್ನು ಯೂಸ್ ಮಾಡ್ಬೋದಂತ. ಸೊ ಅದಕ್ಕಿಂತ ಏನಾದ್ರು ಕಡಿಮೆ ಇತ್ತು ಅಥವಾ 8 GB ಅಷ್ಟು ಸ್ಟ್ರಾಂಗ್ ಇರಲ್ಲ, ಯಾಕಂದರೆ ಇವಾಗ WSL ಯೂಸ್ ಮಾಡಿ ನೀವು ರನ್ ಮಾಡ್ತೀರಲ್ಲ, ಅವಾಗ ನೀವು ನಿಮ್ಮ ಕಂಪ್ಯೂಟರ್ಲಿ ಆ್ಯಕ್ಚುಲಿ ಏನಾಗ್ತಿತ್ತು ಅಂದರೆ, ನೀವು ನಿಮ್ಮ ಕಂಪ್ಯೂಟರಲ್ಲಿ ವಿಂಡೋಸು ರನ್ ಮಾಡ್ತಿರ್ತೀರ, ಜೊತೆಗೆ ಲಿನಕ್ಸು ರನ್ ಮಾಡ್ತಿರ್ತೀರ. ಸೊ 2 ಆಪ್ರೇಟಿಂಗ್ ಸಿಸ್ಟಮ್ ಒನ್ ಟೈಮಲ್ಲಿ ರನ್ ಆಗ್ತಾ ಇರ್ತಿತ್ತಲ್ಲ, ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಹೆವಿ ಆಗ್ಬೋದು. ಅದಕ್ಕೆ ನಿಮ್ದು ಏನೋ ರ್ಯಾಮ್ 8 GB ಜಾಸ್ತಿ ಇತ್ತಂದರೆ ಅವಾಗ ನೀವು ಇದನ್ನು ಯೂಸ್ ಮಾಡ್ಬೋದು. ಸೊ ಇಲ್ಲೊಂದು ಯೂಸ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಸೊ ಅದಕ್ಕೆ ಇವಾಗ ತುಂಬ ಜನಗೆ ಯೂಸ್ ಮಾಡ್ಲಿಕ್ಕೆ ಆಗಲ್ಲ ಅಂತ ತಿಳಿರಿ. ಓಕೆ. ಸೊ ಇವಾಗ ನಾನು ಯೂಸ್ ಮಾಡತ್ತೀನಿ, ನೀವು ಯೂಸ್ ಮಾಡೋಕ್ಕಂತೇನಿರಲ್ಲ. ಸೊ ಅದಕ್ಕೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ನನ್ನ ಟರ್ಮಿನಲ್ ಐತಲ್ಲ, ಸೊ ನೀವು WSL ಇಂದ ಆರ್ಚ್ ಲಿನಕ್ಸ್ ಓಪನ್ ಮಾಡ್ತೀರಲ್ಲ, ಸೊ ಆವಾಗ ನಿಮ್ದು ಇದೇ ಇಂಟರ್ಫೇಸ್ ಬರ್ತೈತಿ. ಸೊ ನಾನು ಟರ್ಮಿನಲಲ್ಲಿ ನನ್ನ ಕೋಡ್ ಬರೆದೆ ಅಂದರೆ ನನಗೂ ಸೇಮ್ ಇಂಟರ್ಫೇಸಲ್ಲೇ ನಾನು ರನ್ ಮಾಡಬೇಕು. ಓಕೆ. ಸೊ ನಾ ಕೋಡು ಇದರಲ್ಲೇ ಬರಿತೀನಿ, ರನ್ನು ಇದರಲ್ಲೇ ಮಾಡ್ತೀನಿ. ಓಕೆ. ಸೊ ನಾನು ಒಂದು ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ತೀನಿ ಆಯಿತಾ. ಸುಡೋ ಬರಿತೀನಿ. ಸೊ ಈ ಕಮಾಂಡ್ ಬರೀರಿ ಆಯಿತಾ ನೀವು, ಸುಡೋ ಪ್ಯಾಕ್ಮ್ಯಾನ್ -s ಆಮೇಲೆ ನ್ಯಾನೋ ಅಂತ ಒಂದು ಇದೈತಿ. ಇದರ ಒಂದು ಟೆಕ್ಸ್ಟ್ ಎಡಿಟರ್ ಆಯಿತಾ, ನ್ಯಾನೋ. ಸೊ ಲಾಸ್ಟ್ ವೀಡಿಯೋ ಇನ್ಸ್ಟಾಲ್ ಮಾಡಿದ್ರೆ ಇಲ್ಲ ನಂಗೆ ಗೊತ್ತಿಲ್ಲ. ಸೊ ನಮ್ಮದು ಕೋಡ್ ಎಲ್ಲ ಐತಲ್ಲ, ನಾವು ಇದರಲ್ಲೇ ಬರಿತೀವಿ ಆಯಿತಾ. ಸೊ ಅದಾದಮೇಲೆ ನೆಕ್ಸ್ಟ್ ಏನಂತ ಹೇಳಿದ್ರೆ NASM ಆಬ್ವಿಯಸ್ಲಿ ನಿಮ್ಮ ಹತ್ರ ಅದು ಇರಲೇಬೇಕು. ಸೊ ಆಮೇಲೆ ಬೇಸ್ ಡೆವಿಲ್ ಅಂತ ಬರ್ತೈತೆ ಆಯಿತಾ, ಬೇಸ್ DEVEL ಆಯಿತಾ. ಸೊ ಇದು ಒಂದು ಸ್ವಲ್ಪ ಫುಲ್ ಒಂದು ಸೆಟ್ ಆಫ್ ಪ್ಯಾಕೇಜಸ್ ಇನ್ಸ್ಟಾಲ್ ಆಗ್ತೈತಿ. ಸೊ ಇದು 3 ನಿಮ್ಮ ಹತ್ರ ಪ್ಯಾಕೇಜಸ್ ನೀವು ಇನ್ಸ್ಟಾಲ್ ಮಾಡಿರ್ಬೇಕಾಯ್ತಾ. ಸೊ ಇದನ್ನು ಎಂಟರ್ ಒತ್ತಿದ ಮೇಲೆ ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಗ್ತೈತಿ. ಸೊ ನನ್ನ ಹತ್ರ ಆಲ್ರೆಡಿ ಐತಿ, ಅದಕ್ಕೆ ನಾನು ಇನ್ಸ್ಟಾಲೇಷನ್ ಮಾಡೋಂಗಿಲ್ಲ ಆಯಿತಾ. ಸೊ ಇದು ಎಂಟರ್ ಒತ್ತಾದ್ಮೇಲೆ ನಿಮ್ಗೆ ಒಂದು ಸ್ವಲ್ಪ ಆಪ್ಷನ್ಸ್ ಕೇಳ್ತೀವಿ, ನೀವು ಇನ್ಸ್ಟಾಲ್ ಮಾಡಬೇಕು ಇದ್ದೀರಾ ಇಲ್ಲ ಅಂತ. ಸೊ Y ಅಂತ ಒತ್ತಿ ಎಂಟರ್ ಒತ್ತಿದ್ರೆ ಅದನ್ನ ಇನ್ಸ್ಟಾಲೇಷನ್ ಎಲ್ಲ ಸ್ಟಾರ್ಟ್ ಆಗ್ತೈತೆ ಆಯಿತಾ. ಸೊ ಏನಾದ್ರು ಎರರ್ ಬಂತಂದರೆ ಅದು ChatGPT ಎಲ್ಲ ಹಾಕ್ರಿ ನೀವು, ಅದು ಏನು ಎರರ್ ಅಂತ ಹೇಳ್ತೈತಿ, ಮತ್ತು ಏನು ಹೆಂಗೆ ಸಾಲ್ವ್ ಮಾಡೋದು ಅಂತ ಹೇಳ್ತೈತೆ ಆಯಿತಾ. ಸೊ ನಂಗೆ ಅನ್ಸೋ ಮಟ್ಟಿಗೆ ಏನು ಎರರ್ ಬರೋಂಗಿಲ್ಲ ಇಲ್ಲಿ. ಓಕೆ. ಸೊ ಇದನ್ನು ತೆಗಿತೇನೆ. ಸೊ ಇನ್ನೊಂದು ಹೇಳಿದೆ ನಾನು. ಓಕೆ. ನಾ ಇವಾಗ ಏನು ಹೇಳಿದೆ ಅಂದರೆ, ನಮ್ಮದು ಸಪೋಸ್ ಮಾಡಿ ತುಂಬ ಜನ WSL ಇಂದ ಆರ್ಚ್ ಲಿನಕ್ಸ್ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವ್ರು ಆಬ್ವಿಯಸ್ಲಿ ಟರ್ಮಿನಲ್ಲಿ ಯೂಸ್ ಮಾಡ್ತಾರಲ್ಲ. ಸೊ ಅದಕ್ಕೆ ನಾವು ಎಲ್ಲರಿಗೂ ಈಕ್ವಲ್ ಆಗಿ ಟ್ರೀಟ್ ಮಾಡೋಣ ಅಂತ. ಎಲ್ಲರೂ ಯಾರಾದರೂ ಈ ವಿಡಿಯೋ ನೋಡತ್ತಾರಂದರೆ ಅವ್ರು ರನ್ ಮಾಡ್ಲಿಕ್ಕೆ ಆಗಬೇಕು. ಸೊ ಅದಕ್ಕೋಸ್ಕರ ನಾನು ಏನು ಮಾಡತ್ತೇನೆಂದರೆ, ನಾನು ಈ ಫುಲ್ ಸೀರೀಸನ್ನು ಟರ್ಮಿನಲಲ್ಲೇ ಮಾಡ್ತೀವಿ. ಓಕೆ. ಸೊ ಅಥವಾ ಸಪೋಸ್ ನಿಮ್ಗೆ ಏನಾದ್ರು VS ಕೋಡೇ ಬೇಕು, ಅದರಲ್ಲಿ ನಿಮಗೆ ಕೋಡ್ ಬರೀಲಿಕ್ಕೆ ಕಂಫರ್ಟೇಬಲ್ ಆಗಿದ್ದೀರ ಅಂತ ಹೇಳಿದ್ರೆ, ಸೊ ನೀವು ಅದರಲ್ಲೂ ಬರಿಬೋದು ಆಯಿತಾ ಕೋಡನ್ನು. ಸೊ ನೀವು ಫೈಲ್ ಎಕ್ಸ್ಪ್ಲೋರರ್ ಓಪನ್ ಮಾಡಿ, ನೀವು ವಿಂಡೋಸಲ್ಲಾಗಲಿ ಲಿನಕ್ಸಲ್ಲಾಗಲಿ ಆಯಿತಾ. ಸೊ ನೀವು ಎಲ್ಲಿದ್ದರೂ ನಡಿತೈತಿ, ಯಾವ ಆಪ್ರೇಟಿಂಗ್ ಸಿಸ್ಟಮ್ ಯೂಸ್ ಮಾಡ್ತಾಯಿದ್ರು ನಡಿತೈತಿ. ಓಕೆ. ಸೊ ಇಲ್ಲಿ ನಿಮ್ದು ಯಾವ ಫೋಲ್ಡರ್ ಐತಿ, ನಂದು ಅಸೆಂಬ್ಲಿ ಫೋಲ್ಡರ್ ಐತಿ, ಅದ್ರ ಮೇಲೆ ರೈಟ್ ಕ್ಲಿಕ್ ಮಾಡ್ತೇನೆ. ಓಕೆ. ಸೊ ಇಲ್ಲಿ VS ಕೋಡ್ ಮಾಡ್ತೀನಿ, ಅದು VS ಕೋಡಲ್ಲಿ ಓಪನ್ ಆಗ್ತೈತೆ ಆ ಫೋಲ್ಡರ್. ಸೊ ಅದಾದಮೇಲೆ ಇಲ್ಲಿ ಬಂದಮೇಲೆ ನೀವು VS ಕೋಡೇ ಯೂಸ್ ಮಾಡ್ತಿದ್ದೀರ ಅಂತ, VS ಕೋಡೇ ಯೂಸ್ ಮಾಡ್ಬೇಕಂತಿದ್ದೀರಾ ಅಂತ ಹೇಳಿದ್ರೆ, ಅಥವಾ ನೀವು ಅದರಲ್ಲಿ ಕಂಫರ್ಟೇಬಲ್ ಆಗಿದ್ದೀರಾ VS ಕೋಡಲ್ಲಿ ಅಂತ ಹೇಳಿದ್ರೆ, ಸೊ ನೀವು ಆವಾಗ VS ಕೋಡನ್ನು ಯೂಸ್ ಮಾಡಬೇಕು ಕೋಡ್ ಬರೀಲಿಕ್ಕೆ ಆಯಿತಾ. ಸೊ ರನ್ ಮಾಡ್ಲಿಕ್ಕೆ ನಾವು ಟರ್ಮಿನಲಿಂದೇ ರನ್ ಮಾಡೋಕ್ಕಾಗ್ತೈತಿ. ಸೊ ನಾವು ಇಲ್ಲಿಂದ ರನ್ ಮಾಡ್ಲಿಕ್ಕೆ ಆಗಂಗಿಲ್ಲ, ಯಾಕಂದರೆ VS ಕೋಡ್ ಏನೈತಿ ಅಸೆಂಬ್ಲಿಯನ್ನು ಸಪೋರ್ಟ್ ಮಾಡೋಂಗಿಲ್ಲ ಇದು. ಓಕೆ. ಸೊ ಅದಕ್ಕೋಸ್ಕರ ಸೊ ಇವಾಗ ನಾ ಇಲ್ಲಿ ಒಂದು ಫೈಲ್ ಕ್ರಿಯೇಟ್ ಮಾಡ್ಬೋದು. ಸೊ hello.asm. ಓಕೆ. .asm ನಮ್ಮದು ಅಸೆಂಬ್ಲಿಯಿಂದ ಎಕ್ಸ್ಟಿಂಕ್ಷನ್ ಆಯಿತಾ. ಸೊ .asm ಹಾಕ್ತೀನಿ.
ಅದನ್ನು ಎಂಟರ್ ಕೊಟ್ಟಿದ್ಮೇಲೆ ಒಂದು ಫೈಲ್ ಕ್ರಿಯೇಟ್ ಆಯಿತು. ಓಕೆ, ಸೊ ಇದು ಕ್ಲಿಕ್ ಮಾಡಿದ್ರೆ ರನ್ ಆಗ್ತೈತೆ ಅಂತೇಳಿ ನೋಡ್ರಿ, ರನ್ ಆಗಂಗಿಲ್ಲ. ಸೊ ತೋರಿಸ್ತೇನೆ ನಿಮಗೆ, ಕೋಡ್ ಲ್ಯಾಂಗ್ವೇಜ್ ನಾಟ್ ಸಪೋರ್ಟೆಡ್ ಅಂತ ಬರ್ತಾಯಿತ್ತು. ಓಕೆ, ಸೊ ಅಂದರೆ ಅಸೆಂಬ್ಲಿ ರನ್ ಮಾಡಲಿಕ್ಕೆ ನಮಗೆ ವಿ ಎಸ್ ಕೋಡ್ ಸಪೋರ್ಟ್ ಮಾಡೋಂಗಿಲ್ಲ ಅಂತ. ಓಕೆ, ಸೊ ಅದಕ್ಕೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಟರ್ಮಿನಲ್ ಅನ್ನೇ ಯೂಸ್ ಮಾಡಬೇಕು. ನಮ್ಮದು ಕೋಡನ್ನು ರನ್ ಮಾಡಲಿಕ್ಕೆ ಟರ್ಮಿನಲನ್ನೇ ಯೂಸ್ ಮಾಡಬೇಕು. ಓಕೆ, ಸೊ ಕೋಡ್ ಬರೀಲಿಕ್ಕೆ ಹೇಳ್ತಾರೇನೆ. ಸೊ ಯಾರು ಕಂಫರ್ಟೇಬಲ್ ಆಗಿದ್ರೆ ಇಲ್ಲಿ ಬರೀಲಿಕ್ಕೆ ಅಂತ ಹೇಳಿದ್ರೆ ನೀವು ಇಲ್ಲಿ ಬರಿಬೋದು. ಸೊ ಹೀಗೆ ಬರ್ತೈತಿ. ಸೊ ಒಂದು ಎಕ್ಸ್ಟಿಂಕ್ಷನ್ ಇನ್ಸ್ಟಾಲ್ ಮಾಡೋಕ್ಕೆ ನೀವು, ಸೊ ಇಲ್ಲಿ ಎಕ್ಸ್ಟಿಂಕ್ಷನ್ನಲ್ಲಿ ಬಂದರೆ ನೀವು ಇಲ್ಲಿ, ಓಕೆ, ಸೊ ಇಲ್ಲಿ ನಾವು NASM ಅಂತ ಸರ್ಚ್ ಮಾಡಿದರೆ, ಓಕೆ, ಇಲ್ಲಿ ಸ್ಟಾರ್ಟಿಂಗಿಗೆ ಬರ್ತೈತಿ ನೆಟ್ ವೈಡ್ ಅಸೆಂಬ್ಲರ್ ಅಂತ. ಸೊ ಇದನ್ನು ಇನ್ಸ್ಟಾಲ್ ಮಾಡ್ಕೊಬೇಕು. ಓಕೆ, ಸೊ ಆಮೇಲೆ ಇಲ್ಲಿ ಕೆಳಗಡೆ ಒಂದು ಸ್ವಲ್ಪ ಬೇರೆ ಆಪ್ಷನ್ಸು ಐತಿ. ಸೊ ಸಿಂಟ್ಯಾಕ್ಸ್ ಹೈಲೈಟಿಂಗ್, ಸೊ ಅದೆಲ್ಲ ಐತಿ. ಸೊ ನೀವು ಬೇಕಂದ್ರೆ ಇನ್ಸ್ಟಾಲ್ ಮಾಡ್ಕೋಬೋದು ಇದನ್ನೆಲ್ಲ. ಓಕೆ, ಅದೇ ನಾ ಇದನ್ನೆಲ್ಲ ಇನ್ಸ್ಟಾಲ್ ಮಾಡೋಂಗಿಲ್ಲ, ಯಾಕಂದರೆ ನಾವು ಎಲ್ಲ ಹೇಳಿದ್ದೆಲ್ಲ ನಾನು ಟರ್ಮಿನಲಲ್ಲಿ ಬರಿತೀನಿ. ಓಕೆ, ಸೊ ಅದಾದಮೇಲೆ ಇವಾಗ ನಾವು ಏನು ಮಾಡೋಣ ಅಂದರೆ, ನಮ್ಮದು ಆರ್ಚ್ ಲಿನಕ್ಸ್ ಐತಲ್ಲ, ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಕಮಾಂಡನ್ನು ಕಲಿಯೋಣ. ಓಕೆ, ಸೊ ಆಲ್ಮೋಸ್ಟ್ ಎಲ್ಲರೂ ಈ ವಿಡಿಯೋ ನೋಡೋರೆಲ್ಲ ಆರ್ಚ್ ಲಿನಕ್ಸ್ ಯೂಸ್ ಮಾಡ್ತೀರಿ. ಓಕೆ, ಸೊ ಅದರಿಂದ ಕಮಾಂಡ್ ನಿಮ್ಗೆ ಗೊತ್ತಿರಬೇಕಂತ. ಓಕೆ, ಸೊ PWD ಅಂತ ಬರ್ದೆ ಅಂದರೆ, ಸೊ ಇವಾಗ ನಂದು ಕರೆಂಟ್ ಲೊಕೇಶನ್ ತೋರಿಸ್ತೈತೆ ಆಯಿತಾ. ಸೊ ನಿಮ್ಗೆ ಒಂದು ಸ್ವಲ್ಪ ಫೈಲ್ ಎಕ್ಸ್ಪ್ಲೋರರ್ ಯೂಸ್ ಮಾಡಿ ನಿಮ್ಗೆ ಹೇಳ್ತೇನೆ ಆಯಿತಾ. ಸೊ ಇವಾಗ ನಾನು ಇಲ್ಲಿ ಬರ್ತೀನಿ ಆಯಿತಾ. ಸೊ ಅಲ್ಲಿ ತೋರ್ಸಂಗಿಲ್ಲ ಅದು. ಸೊ ಹೋಮಲ್ಲಿ ಬಂದರೆ, ಸೊ ಅನೀಶ್ ಅಂತ ಫೋಲ್ಡರ್ ಐತೆ ಆಯಿತಾ. ಸೊ ಅದರೊಳಗಡೆ ನಂದೆಲ್ಲ ನನ್ನ ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಇದರಲ್ಲಿ ಇರ್ತೈತೆ. ಓಕೆ, ಸೊ ಇದು ನಮ್ದು ಯೂಸರ್ ಫೋಲ್ಡರ್ ಅಂತ ಹೇಳ್ಬೋದು ಆಯಿತಾ. ಸೊ ಯಾವಾಗಾದ್ರು ನಮ್ದು ಆರ್ಚ್ ಲಿನಕ್ಸನ್ನು ನಾವು ಸ್ಟಾರ್ಟ್ ಮಾಡ್ತೀವಲ್ಲ ಆಪ್ರೇಟಿಂಗ್ ಸಿಸ್ಟಮನ್ನು, ಆವಾಗ ನಮ್ದು ಯಾವಾಗಲೂ ಸ್ಟಾರ್ಟಿಂಗ್ ಲೊಕೇಶನ್ ಇದ್ದೇ ಆಗಿರ್ತೈತೆ. ಓಕೆ, ಸೊ ಇಲ್ಲಿಂದ ನಮ್ಮದು ಲೊಕೇಶನ್ ಸ್ಟಾರ್ಟ್ ಆಗುವಂಥದ್ದು. ಸೊ ಇದಾದಮೇಲೆ ನಾವು ಇದರಿಂದ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ಬೋದು ಆಯಿತಾ. ಸೊ ಇವಾಗ CD ಡಾಟ್ ಅಂತ ಹಾಕಿದೆ ಅಂದರೆ, ಸೊ ನಾ ಬ್ಯಾಕ್ ಬರ್ತೀನಿ, ಹೋಮ್ ಅನ್ನೋ ಡೈರೆಕ್ಟರಿಯಲ್ಲಿ ಬಂದ್ಬಿಡ್ತೀನಿ. ಓಕೆ, ಸೊ ಅದು ನಂದು ರೂಟ್ ಡೈರೆಕ್ಟರಿ ಆಯಿತಾ. /home/ಅನೀಶ್ ಅಂದರೆ ನಂದು ರೂಟ್ ಡೈರೆಕ್ಟರಿ ಅಂತ ಹೇಳ್ತೇವೆ ಅದನ್ನು. ಓಕೆ, ಸೊ ಇವಾಗ ನಮ್ಮದು ಹೋಮ್ ಡೈರೆಕ್ಟರಿಯಲ್ಲಿ ಇದಿದೆ. ಡೈರೆಕ್ಟರಿ ಅಂತ ಹೇಳಿದ್ರೆ ಫೋಲ್ಡರ್ ಆಯಿತಾ. ಸೊ ಎರಡು ಒಂದೇ ಆಯಿತಾ, ಡೈರೆಕ್ಟರಿ ಫೋಲ್ಡರ್ ಅಂತ ಆಯಿತಾ. ಆದರೆ ವಿಂಡೋಸಲ್ಲಿ ಫೋಲ್ಡರ್ ಅಂತ ಹೇಳ್ತೇವೆ, ಲಿನಕ್ಸಲ್ಲಿ ಡೈರೆಕ್ಟರಿ ಅಂತ ಹೇಳ್ತೇವೆ ಆಯಿತಾ, ಅಷ್ಟೇ. ಸೊ ನೀವೇನಾದ್ರು ಗಿಟ್ ಹಬ್ ಎಲ್ಲ ಯೂಸ್ ಮಾಡಿದ್ದಂದರೆ, ಸೊ ಈ ಕಮಾಂಡ್ ಎಲ್ಲ ನಿಮ್ಗೆ ಒಂದು ಸ್ವಲ್ಪ ಫೆಮಿಲಿಯರ್ ಆಗಿರ್ತೀರಿ, CD ಡಾಟ್ ಅದ್ರ ಬಗ್ಗೆ ಎಲ್ಲ. ಓಕೆ, ಸೊ ಇವಾಗ PWD ಅನ್ನೋದ್ರ ಬಗ್ಗೆ ಗೊತ್ತಾಯ್ತಲ್ಲ. ಸೊ ಅದು ನಮ್ಮ ಕರೆಂಟ್ ಲೊಕೇಶನ್ ತೋರಿಸ್ತೈತಿ. LS ಅಂತ ಮಾಡ್ತೀವಿ ಅಂದರೆ, ಹೋಮ್ ಅಂತ ಒಂದು ಡೈರೆಕ್ಟರಿ ಐತಲ್ಲ, ಒಂದು ಫೋಲ್ಡರ್ ಐತಲ್ಲ, ಸೊ ಆ ಫೋಲ್ಡರಲ್ಲಿ ಮತ್ತು ಯಾವ ಫೋಲ್ಡರ್ಸ್ ಐತಿ, ಫೈಲ್ಸ್ ಐತಿ, ಅದ್ರ ಬಗ್ಗೆ ಹೇಳ್ತೈತೆ ಆಯಿತಾ. ಸೊ ಇವಾಗ ನಂದು ಹೋಮ್ ಅನ್ನೋ ಒಂದು ಫೋಲ್ಡರ್ ಒಳಗಡೆ ನೋಡಿ ಬರೀ ಅನೀಶ್ ಅಂತ ಒಂದು ಫೋಲ್ಡರ್ ಐತೆ ಅಷ್ಟೇ, ಮತ್ತೇನೂ ಇಲ್ಲ. ಸೊ ಅದಕ್ಕೋಸ್ಕರ ಅದು ಒಂದೇ ಸರಿ ಐತಿ. ಸೊ ಇವಾಗ ನಾನು ಅನೀಶ್ ಅನ್ನೋ ಒಂದು ಫೋಲ್ಡರ್ ಒಳಗೆ ಹೋಗ್ಬೇಕಂತಿದ್ದೀನಿ ಅಂದರೆ CD ಅನೀಶ್ ಅಂತ ಬರೀತೀನಿ ಆಯಿತಾ. ಸೊ ಎಂಟ್ರ್ ಒತ್ತಿದೆ ಅಂದರೆ, ಸೊ ಇವಾಗ ರೂಟ್ ಡೈರೆಕ್ಟರಿ ಆಯಿತಾ. ಸೊ ಈ ಮಾರ್ಕ್ ಬರ್ತಾ ಇತ್ತಂದರೆ ನೀವು ರೂಟ್ ಡೈರೆಕ್ಟರಿ ಅಲ್ಲಿ ಇದ್ದೀರಂತ ಅರ್ಥ. ಸೊ ರೂಟ್ ಡೈರೆಕ್ಟರಿ ಅಂತ ಹೇಳಿದ್ರೆ /home/ಅನೀಶ್ ಆಯಿತಾ. ಸೊ ಇಲ್ಲಿ ನಾನು PWD ಮಾಡಿ ತೋರಿಸಿದ್ರು ನಿಮಗೆ ಬರ್ತೈತಿ. ಸೊ ಇಲ್ಲಿ ನಾನು ಏನಾದ್ರು LS ಮಾಡಿದೆ ಅಂದರೆ, ಸೊ ನಂದು ಕಂಪ್ಯೂಟರಲ್ಲಿರೋ ಎಲ್ಲ ಫೈಲ್ಸ್ ಫೋಲ್ಡರ್ಸ್ ಎಲ್ಲನೂ ತೋರಿಸ್ತೈತೆ ಆಯಿತಾ. ಅನೀಶ್ ಅಂತ ಒಂದು ಫೈಲ್ ಐತಲ್ಲ, ಸಾರಿ ಅನೀಶ್ ಅಂತ ಒಂದು ಫೋಲ್ಡರ್ ಐತಲ್ಲ, ಸೊ ಅದರಲ್ಲಿರುವಂಥದ್ದು. ಓಕೆ, ಸೊ ಅದು ಬಿಟ್ಟು ನೀವು ಇಲ್ಲಿ ಡಿಸ್ಕಿಗೆ ಬಂದರೆ ನಿಮ್ಗೊಂದು ಸ್ವಲ್ಪ ಇದೆಲ್ಲ ಫೈಲ್ಸ್ ಎಲ್ಲ ಫೋಲ್ಡರ್ಸ್ ಎಲ್ಲ ಕಾಣ್ತಾ ಇರ್ಬೋದು. ಸೊ ಇದನ್ನು ಯಾವುದು ಮುಟ್ಲಿಕ್ಕೆ ಹೋಗಬೇಡಿ ಆಯಿತಾ. ಇದೆಲ್ಲ ನಮ್ಮದು ಆಪ್ರೇಟಿಂಗ್ ಸಿಸ್ಟಮ್ ರನ್ ಮಾಡಲಿಕ್ಕೆ ಯೂಸ್ ಆಗುವಂಥದ್ದು ಫೋಲ್ಡರ್ಸ್ ಅದೆಲ್ಲ ಆಯಿತಾ. ಸೊ ಇದರಿಂದ ಏನೋ ಡಿಲೀಟ್ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ಏನೋ ಡಿಲೀಟ್ ಮಾಡಿದ್ರೆ ನಿಮ್ದು ಆರ್ಚ್ ಲಿನಕ್ಸಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು, ರನ್ ಆಗಬೇಕಾದ್ರೆ. ಓಕೆ, ಸೊ ಇದರಲ್ಲಿ ಹೋಮ್ ಅಂತ ಒಂದು ಫೋಲ್ಡರ್ ಐತಲ್ಲ, ಸೊ ಇದರಲ್ಲಿ ಅಷ್ಟೇ ನೀವು ಏನಾದ್ರು ಫೈಲ್ ಸೇವ್ ಮಾಡ್ಬೇಕಂತಿದ್ದೀರಾ ಅಥವಾ ಏನಾದ್ರು ಒಂದು ಫೈಲ್ ಡಿಲೀಟ್ ಮಾಡ್ಬೇಕಂತಿದ್ದೀರಾ ಅಂದರೆ ಇಲ್ಲಿಂದ ಅಷ್ಟೇ ಮಾಡಿರಿ. ಅದು ಬಿಟ್ಟು ಮತ್ತೆ ಯಾವುದು ಬೇರೆ ಲೊಕೇಶನ್ ಎಲ್ಲ ಡಿಲೀಟಿಂಗ್ ಮಾಡ್ಲಿಕ್ಕೆ ಹೋಗಬೇಡಿ. ನಿಮ್ಗೆ ಏನಾದ್ರು ಅದ್ರ ಬಗ್ಗೆ ಗೊತ್ತಿತ್ತು ಅಂತ ಹೇಳಿದ್ರೆ, ಐಡಿಯಾ ಇತ್ತಂದರೆ ಅವಾಗ ಡಿಲೀಟ್ ಮಾಡ್ಬೋದು. ಓಕೆ, ಸೊ ಅದನ್ನೆಲ್ಲ ನೀವು ಕಲಿಬೇಕಾಗ್ತೈತಿ. ಸೊ ChatGPT ಎಲ್ಲ ಹಾಕಿ ಕೇಳ್ಬೋದು ನೀವು, ನಂಗೆ ಏನಾದ್ರು ಒಂದು ಸ್ವಲ್ಪ ಸ್ಟೋರೇಜ್ ಕ್ಲಿಯರ್ ಮಾಡೋದೈತೆ ಅಂದರೆ ಯಾವ್ಯಾವ ಫೈಲ್ ಡಿಲೀಟ್ ಮಾಡ್ಬೋದು ಅಂತ. ಸೊ ಅವಾಗ ಅದು ಹೇಳ್ತೈತೆ ಆಯಿತಾ. ಸೊ ಇವಾಗ ನಿಮ್ಗೆ ಇದಿಷ್ಟು ಗೊತ್ತಾಯ್ತಾ. ಸೊ ಓಕೆ, LS ಅಂದರೆ ಏನು ಮಾಡ್ತೈತಿ, ಒಂದು ಫೋಲ್ಡರ್ ಒಳಗಡೆ ಇರ್ತೇವಲ್ಲ, ಆ ಫೋಲ್ಡರ್ ಒಳಗಡೆ ಇರೋ ಫೈಲ್ಸ್ ಮತ್ತು ಬೇರೆ ಬೇರೆ ಫೋಲ್ಡರ್ಸ್ ಎಲ್ಲ ಐತಲ್ಲ, ಅದರಿಂದೆಲ್ಲ ಲಿಸ್ಟ್ ಮಾಡ್ತೈತೆ ಆಯಿತಾ. ಸೊ ಇವಾಗ ಮತ್ತು ಅದು ಇವಾಗ ನಾನು ಇವಾಗ CD ಅಂತ ಮಾಡಿದರೆ ಯಾವುದೋ ಒಂದು ಲೊಕೇಶನಿಗೆ ಹೋಗ್ಬೋದು. CD ಡಾಟ್ ಹಾಕಿದರೆ ನಾ ಬ್ಯಾಕ್ ಹೋಗ್ಬೋದು, ಒಂದು ಡೈರೆಕ್ಟರಿ ಹಿಂದೆ ಹೋಗ್ತೀನಿ ಆಯಿತಾ. ಇವಾಗ ನಾನು ಅನಿಷಲ್ ಇದ್ದೀನಲ್ಲ, CD ಡಾಟ್ ಅಂತ ಹಾಕಿದರೆ ಒಂದು ಫೋಲ್ಡರ್ ಹಿಂದ್ಗಡೆ ಹೋಗ್ತೀನಿ, ಒಂದು ಫೋಲ್ಡರ್ ಹಿಂದ್ಗಡೆ ಹೋಮ್ ಐತೆ ಆಯಿತಾ. ಸೊ ಅಷ್ಟೇ. ಸೊ ಇದನ್ನು ಹಾಕಂಗಿಲ್ಲ ನಾನು. ಸೊ ಇವಾಗ CD ಅಂತ ಬರ್ದು ಇದೆಲ್ಲ LS ಮಾಡಿದರೆ ನಿಮ್ಗೆ ಅದ್ರ ಫುಲ್ ಯಾವ್ಯಾವ ಫೋಲ್ಡರ್ಸ್ ಮತ್ತು ಫೈಲ್ಸ್ ಐತೆ ಅನ್ನೋದ್ರ ಬಗ್ಗೆ ಹೇಳ್ತೈತಾ. ಸೊ ಆಮೇಲೆ ಯಾವುದೋ ಫೋಲ್ಡರಲ್ಲಿ ಹೋಗ್ಬೇಕಂತಿದ್ದೀರಾ ಅಂದರೆ
ಸೊ ಇವಾಗ ಸಿ ಡಿ ಅಂತ ಬರ್ತಿ ಇದರಿಂದ ಹೆಸರೆಲ್ಲ ಐತಲ್ಲ, ಸೊ ಇದರಲ್ಲಿಂದ ಯಾವುದಾದ್ರು ಒಂದು ಕಾಪಿ ಮಾಡಿ ಅದರಿಂದ ಹೆಸರು ಬರಿಬೇಕು ನೀವು ಇಲ್ಲಿ. ಸೊ ಇವಾಗ ಸಪೋಸ್ ಮಾಡಿ ನಾನು ವೈ ಟಿ ಗಿಟಬ್ ಅಂತ ಐತಲ್ಲ, ಸೊ ಇದನ್ನು ಕಾಪಿ ಮಾಡ್ತೇನೆ. ಸೊ ಇನ್ನೊಂದು ಮತ್ತೆ ಕಾಪಿ ಮಾಡ್ಲಿಕ್ಕೆ ನಿಮ್ದು ಆರ್ಚ್ ಲಿನಕ್ಸ್ ಯೂಸ್ ಮಾಡ್ತಿರಲ್ಲ, ಸೊ ಇದರಲ್ಲಿ ಕಾಪಿ ಮತ್ತು ಪೇಸ್ಟ್ ಮಾಡೋದು ಬೇರೆ ಥರ ಇರ್ತೈತೆ ಆಯ್ತಾ. ಸೊ ಟರ್ಮಿನಲಲ್ಲಿ ನಾವು ಕಂಟ್ರೋಲ್ ಸಿ ಒತ್ತಿದ್ರೆ ಅದು ಎಕ್ಸಿಟ್ ಆಗಿಬಿಡ್ತೈತಿ. ಸೊ ಅದಕ್ಕೋಸ್ಕರ ಇದನ್ನೆಲ್ಲ ಕಂಡುಹಿಡಿದಿರೋದು ಆಯ್ತಾ. ಸೊ ನಿಮ್ಗೆ ಏನಾದ್ರು ಕಾಪಿ ಮಾಡ್ಬೇಕಂತಿದ್ದೀರಿ ಅಂತ ಹೇಳಿದ್ರೆ, ಸೊ ಫಸ್ಟ್ ಅದು ಟೆಕ್ಸ್ಟನ್ನು ಕಾಪಿ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಕಂಟ್ರೋಲ್ ಶಿಫ್ಟ್ ಸಿ ಒತ್ತಿದ್ರೆ ಕಾಪಿ ಆಗ್ತೈತೆ ಆಯ್ತಾ. ಸೊ ಅದಾದಮೇಲೆ ಕಂಟ್ರೋಲ್ ಶಿಫ್ಟ್ ವಿ ಒತ್ತಿದ್ರೆ ಅದು ಪೇಸ್ಟ್ ಆಗ್ತೈತಿ. ಓಕೆ, ಸೊ ಇದನ್ನು ನೆನಪಿಟ್ಕೊಳ್ಳಿ ಆಯಿತಾ. ಸೊ ಅದಾದಮೇಲೆ ನಾನು ಇದನ್ನು ಎಂಟರ್ ಒತ್ತಿದ್ರೆ ಎಂಟರ್ ಒತ್ತಿದ್ರೆ ಇಲ್ಲಿ ನೋಡಿರಿ ವೈ ಟಿ ಗಿಟಬ್. ಸೊ ಇವಾಗ ಈ ಫೋಲ್ಡರ್ ಒಳಗಡೆ ಇದೆ ನಾನು ಆಯಿತಾ. ಸೊ ಇದ್ರಲ್ಲಿ ನಾನು ಎಲ್ ಎಸ್ ಮಾಡಿದರೆ ಆ ಫೋಲ್ಡ್ರಲ್ಲಿ ಇರೋ ಎಲ್ಲ ಫೈಲ್ಸ್ ಬಗ್ಗೆ ಡೀಟೇಲ್ಸ್ ಬರ್ತೀನಿ ನನಗೆ. ಓಕೆ, ಸೊ ಇವಾಗ ಇಲ್ಲಿ ನೋಡ್ಬೋದು. ಸೊ ಇದಿಷ್ಟು ಗೊತ್ತಾಯ್ತಾ. ಸೊ ಮುಂದೆ ಹೋಗೋಣ ನಾವು ಇವಾಗ ಕೋಡ್ ವಿತ್ ಅನಿಷಿಯಲ್ಲಿ ನಂದು ಅಸೆಂಬ್ಲಿ ಅಂತ ಒಂದು ಫೋಲ್ಡರ್ ಐತೆ ಆಯ್ತಾ. ಸೊ ಇವಾಗ ಇಲ್ಲಿ ನೋಡ್ರಿ, ಸೊ ಎಲ್ಲಿದೆ ನಾನು ವೈ ಟಿ ಗಿಟಬ್ ಕೋಡ್ ವಿತ್ ಅನಿಶ್, ಇಲ್ಲಿ ಅಸೆಂಬ್ಲಿ ಅಂತ ಒಂದು ಫೋಲ್ಡರ್ ಐತೆ ಆಯ್ತಾ. ಸೊ ಇವಾಗ ನಂಗೆ ಗೊತ್ತಾಯ್ತು ಫುಲ್ ಲೊಕೇಶನ್. ಓಕೆ, ಸೊ ವೈ ಟಿ ಗಿಟಬ್ ಅದ್ರಲ್ಲಿ ಕೋಡ್ ವಿತ್ ಅನಿಶ್ ಐತಿ, ಅದ್ರಲ್ಲಿ ಅಸೆಂಬ್ಲಿ ಅಂತ ಒಂದು ಫೋಲ್ಡರ್ ಐತೆ ಅಂತ. ಸೊ ಅವಾಗ ನಾನು ಆ್ಯಕ್ಚುಲಿ ಏನು ಮಾಡ್ತೀನಿ ಅಂದರೆ, ನಾನು ಇವಾಗ ಒಂದೇ ಹೆಸರು ಬರೀತಾ ಕೊಳ್ಳಂಗಿಲ್ಲ ಆಯಿತಾ. ಇವಾಗ ಸಿ ಡಿ ವೈ ಟಿ ಗಿಟಬ್, ಆಮೇಲೆ ನೆಕ್ಸ್ಟ್ ಸಿ ಡಿ ಕೋಡ್ ವಿತ್ ಅನಿಶ್, ಆಮೇಲೆ ನೆಕ್ಸ್ಟ್ ಸಿ ಡಿ ಅಸೆಂಬ್ಲಿ ಹಂಗೆ ಬರೆಯಂಗಿಲ್ಲ. ಸೊ ಇವಾಗ ನಾನು ಡೈರೆಕ್ಟ್ಲಿ ಇದು ಬರಿಬೋದು ಆಯಿತಾ, ಸಿ ಡಿ ಅಂತ ಬರ್ತಿ. ಸೊ ಕ್ಯಾಪಿಟಲ್ ಸಿ ಒತ್ತಿ ಟ್ಯಾಬ್ ಒತ್ತಿದ್ರೆ ಅದು ಆಟೋ ಕಂಪ್ಲೀಟ್ ಆಗಿಬಿಡ್ತೈತೆ ಆಯಿತಾ. ಸೊ ಅಂದರೆ ನಿಮ್ಮದು ಫೈಲ್ ಅಥವಾ ಫೋಲ್ಡರಿಂದ ಫಸ್ಟ್ ಲೆಟರ್ ಒತ್ತಿ ಟ್ಯಾಬ್ ಒತ್ತಿದ್ರೆ ಅದು ಆಟೋ ಕಂಪ್ಲೀಟ್ ಆಗಿಬಿಡ್ತೈತಿ. ಓಕೆ, ಏನಾರು ಆ ಹೆಸರು ಇತ್ತಂದರೆ ಅಷ್ಟೇ ಆಯಿತಾ. ಸೊ ಇವಾಗ ಕೋಡ್ ವಿತ್ ಅನಿಶ್ ಒಳಗಡೆ ನನಗೆ ನೆನಪೈತೆ ಅಸೆಂಬ್ಲಿ ಅಂತ ಒಂದು ಫೈಲ್ ಐತಂತ ಫೋಲ್ಡರ್ ಐತಂತ. ಸೊ ಇವಾಗ ನಾನು ಎ ಅಂತ ಒತ್ತಿ ಇಲ್ಲಿ ಟ್ಯಾಬ್ ಒತ್ತಿದ್ರೆ ಇದು ಆಟೋ ಕಂಪ್ಲೀಟ್ ಆಗ್ತೈತಿ. ಓಕೆ, ಇವಾಗ ನಾನು ಸಪೋಸ್ ಮಾಡಿ ಇಲ್ಲ ನಾನು ಬಿ ಅಂತ ಒತ್ತಿ ಟ್ಯಾಬ್ ಒತ್ತಿದ್ರೆ ಏನಾಗ್ತೈತಿ, ಆಟೋ ಕಂಪ್ಲೀಟ್ ಆಗಂಗಿಲ್ಲ. ಯಾಕಂದರೆ ಬಿಯಿಂದ ಸ್ಟಾರ್ಟ್ ಆಗೋ ಯಾವುದೋ ಫೋಲ್ಡರಿಂದ ಹೆಸರು ಅದಕ್ಕೆ ಸಿಗಲಿಲ್ಲ ಅಂತ ಅರ್ಥ. ಓಕೆ, ಸೊ ಇವಾಗ ಎ ಅಂತ ಒತ್ತಿ ಟ್ಯಾಬ್ ಒತ್ತುತ್ತೇನೆ, ಅಸೆಂಬ್ಲಿ ಬರ್ತೈತಿ. ಸೊ ಇದನ್ನು ಎಂಟರ್ ಒತ್ತೀನಿ. ಓಕೆ, ಸೊ ಹಿಂಗೆ ನೀವು ಎಷ್ಟಾದ್ರು ಫೈಲನ್ನು ಫೋಲ್ಡ್ರನ್ನು ನೀವು ನೇವಿಗೇಟ್ ಮಾಡ್ಬೋದು ಆಯಿತಾ. ಸೊ ಇಲ್ಲಿ ನಾನು ಎಲ್ ಎಸ್ ಮಾಡ್ತೇನೆ. ಸೊ ಓಕೆ, ಸೊ ಇಲ್ಲಿ ನೋಡ್ಬೋದು ಹಲೋ ಡಾಟ್ ಎಸ್ ಎಮ್ ಅಂತ ಒಂದು ಫೈಲ್ ಕ್ರಿಯೇಟ್ ಮಾಡಿದ್ದೆಲ್ಲ ಇವಾಗ. ಸೊ ಅದನ್ನು ನಾನು ಓಪನ್ ಮಾಡ್ಬೋದು ಇಲ್ಲಿಂದ. ಸೊ ಇಲ್ಲಿ ನಾನು ನ್ಯಾನೋ ಅಂತ ಒತ್ತಿ, ಸೊ ಇಲ್ಲಿ ನನ್ನ ಟೆಕ್ಸ್ಟ್ ಎಡಿಟರ್ ಆಯಿತಾ ನ್ಯಾನೋ. ಸೊ ಅದ್ರ ಮುಂದೆ ನಾನು ಹಲೋ ಡಾಟ್ ಎ ಎಸ್ ಎಮ್ ಆಯಿತಾ. ಸೊ ಫುಲ್ ಬರಿಬೇಕಂತ ಏನಿಲ್ಲ, ಹೆಚ್ ಅಂತ ಬರೆದು ಟ್ಯಾಬ್ ಒತ್ತಿದ್ರೆ ಅದು ಆಟೋ ಕಂಪ್ಲೀಟ್ ಆಗ್ತೈತೆ ಆಯಿತಾ. ಸೊ ಅದು ಎಂಟು ಒತ್ತಿದ್ರೆ ಸೊ ಇದು ನಮ್ಮದು ನ್ಯಾನೋ ಟೆಕ್ಸ್ಟ್ ಎಡಿಟರ್ ಆಯಿತಾ. ಸೊ ಇದು ನಮ್ಮದು ಆಟೋಮೆಟಿಕ್ಕಾಗಿ ನಮ್ಮ ಟರ್ಮಿನಲಲ್ಲೇ ಓಪನ್ ಆಗಿಬಿಡ್ತೈತಿ. ಓಕೆ, ಸೊ ಇದ್ರಲ್ಲಿ ನಾವು ಏನಾದ್ರು ಕೋಡ್ ಬರಿಬೇಕಂದ್ರೆ ಬರಿಬೋದು ಇಲ್ಲಿ. ಸೊ ಇಲ್ಲಿ ಕೆಳಗಡೆ ನಿಮಗೆ ತೋರಿಸ್ತಾ ಇರ್ತಿದೆ ಆಯಿತಾ ಶಾರ್ಟ್ಕಟ್ ಎಲ್ಲ. ಸೊ ಇದು ಏನು ಕಮಾಂಡ್ ರನ್ ಮಾಡಿದ್ರೆ ಏನಾಗ್ತೈತೆ ಅಂತ. ಸೊ ಇಲ್ಲಿ ರೈಟ್ ಔಟ್ ಅಂದರೆ ಇದು ಸೇವ್ ಮಾಡ್ಲಿಕ್ಕೆ ಆಯಿತಾ. ಸೊ ಇಲ್ಲಿ ಇದು ಈ ಮಾರ್ಕ್ ಬರ್ತೈತಲ್ಲ, ಸೊ ಇದಕ್ಕೆ ಏನಂತ ನಂಗೆ ಗೊತ್ತಿಲ್ಲ. ಸೊ ಒಂದು ನಿಮಿಷ. ಸೊ ಇಲ್ಲಿ ಹೀಗೆ ಐಕಾನ್ ಬರ್ತೈತಲ್ಲ, ಸೊ ಒಂದು ನಿಮಿಷ ತಡೀರಿ. ಸೊ ಝೂಮ್ ಆಗ್ತೀನಿ ಆಯಿತಾ. ಸೊ ಇಲ್ಲಿ ಯಾವ್ದು ಐಕಾನ್ ಅದು, ಇದು ಐಕಾನ್ ಬರ್ತೈತಲ್ಲ. ಸೊ ಈ ಐಕಾನ್ ಬರ್ತೈತೆ ಅಂದರೆ ನೀವು ಕಂಟ್ರೋಲ್ ಒತ್ತಬೇಕಂತ ಅರ್ಥ. ಓಕೆ, ಸೊ ಇದೊಂದು ನೆನಪಿಟ್ಕೊಳ್ರಿ ನೀವು. ಸೊ ಅದು ಕಂಟ್ರೋಲ್ ಒತ್ತಿ ಏನು ಮಾಡಬೇಕಿಲ್ಲ ಓ ಒತ್ತಬೇಕು, ಆವಾಗ ಸೇವ್ ಮಾಡ್ಬೋದು. ಕಂಟ್ರೋಲ್ ಒತ್ತಿ ಆರ್ ಒತ್ತಿದ್ರೆ ರೀಡ್ ಫೈಲ್ ಆಯಿತಾ, ರೀಡ್ ಮಾಡ್ಬೋದು ಫೈಲನ್ನು. ಸೊ ಕಂಟ್ರೋಲ್ ಒತ್ತಿ ಎಕ್ಸ್ ಒತ್ತಿದ್ರೆ ಎಕ್ಸಿಟ್ ಆಗ್ತೈತಿ. ಸೊ ಇಲ್ಲಿ ಬೇರೆ ಬೇರೆ ಮತ್ತೆಲ್ಲ ಚೇಂಜಸ್ ಮಾಡ್ಬೋದು ನೀವು. ಓಕೆ, ಸೊ ಇದೊಂದು ನೆನಪಿಟ್ಕೊಳ್ರಿ. ಕಂಟ್ರೋಲ್ ಪ್ಲಸ್ ಒತ್ತಿದ್ರೆ ಝೂಮ್ ಆಗ್ತೈತಿ ನಿಮ್ಮದು, ಕಂಟ್ರೋಲ್ ಮೈನಸ್ ಒತ್ತಿದ್ರೆ ಝೂಮ್ ಔಟ್ ಆಗ್ತೈತಿ. ಓಕೆ, ಸೊ ಇದೊಂದು ನೆನಪಿಟ್ಕೊಳ್ರಿ. ಇವಾಗ ಕಂಟ್ರೋಲ್ ಎಕ್ಸ್ ಒತ್ತಿ ಎಕ್ಸಿಟ್ ಮಾಡ್ತೀನಿ ನಾನು. ಓಕೆ, ಸೊ ಎಸ್, ಇದಿಷ್ಟು ಅರ್ಥ ಆಯ್ತು ಅಂತ ಹೇಳಿದೆ ನಿಮಗೆ. ಸೊ ಟರ್ಮಿನಲಲ್ಲೂ ಝೂಮ್ ಔಟ್ ಝೂಮ್ ಇನ್ ಮಾಡ್ಬೋದು ಆಯಿತಾ ನೀವು. ಸೊ ಹಿಂಗೆಲ್ಲ ಮಾಡಿ. ಓಕೆ, ಸೊ ಇಷ್ಟಿರಲಿ ಸದ್ಯಕ್ಕೆ, ಕ್ಲಿಯರಾಗಿ ಕಾಣ್ತೈತೆ ನಿಮಗೂ. ಓಕೆ, ಸೊ ಇವಾಗ ನೆಕ್ಸ್ಟ್ ನಾವೇನು ಮಾಡೋದು ಅಂದರೆ, ಓಕೆ ಇವಾಗ ನಾವು ಒಂದು ಫೈಲ್ ಅಥವಾ ಒಂದು ಫೋಲ್ಡರ್ ಎಲ್ಲ ಕ್ರಿಯೇಟ್ ಮಾಡಲಿಕ್ಕಿತ್ತಲ್ಲ, ಅದೆಲ್ಲ ಹೆಂಗೆ ಮಾಡೋದು ಅಂತ ನೋಡೋಣ. ಓಕೆ, ಸೊ ಇವಾಗ ನಾನು ಪಿ ಡಬ್ಲ್ಯೂ ಡಿ ಮಾಡಿದ್ದೆ, ನನ್ನ ಕರೆಂಟ್ ಡೈರೆಕ್ಟರಿ ತೋರಿಸ್ತಾ ಇದೆ ಆಯಿತಾ. ಸೊ /home/anish /yt github /code with anish /assembly. ಓಕೆ, ಸೊ ಈ ಲೊಕೇಶನ್ ಒಳಗಡೆ ನಾ ಇವಾಗ ಇದೇನಂತ ಹೇಳ್ತೈತೆ. ಓಕೆ, ಸೊ ಇವಾಗ ನಾ ಇದರಿಂದ ಬ್ಯಾಕ್ ಬರ್ತೀನಿ ಆಯಿತಾ. ಸೊ ಇವಾಗ ಸಪೋಸ್ ಮಾಡಿ ನಾ ಇಲ್ಲಿಂದ ಡೈರೆಕ್ಟ್ ಅನೀಶ್ ಅಂತ ಒಂದು ಫೋಲ್ಡರ್ ಐತಲ್ಲ, ಸೊ ಅದ್ರಲ್ಲಿ ಹೋಗ್ಬೇಕು ನಾನು. ಸೊ ಅವಾಗ ನಾನು ಏನು ಮಾಡ್ತೇನೆ ಅಂದರೆ, ಸೊ ಪದೇ ಪದೇ ಸಿ ಡಿ ಡಾಟ್ ಡಾಟ್ ಒತ್ತಲಿಕ್ಕೆ ಆಗಂಗಿಲ್ಲಲ್ಲ. ಸೊ ಅದಕ್ಕೋಸ್ಕರ ನಾನು //// ಅಂತ ಬರಿತೇನೆ. ಓಕೆ,
ಸೊ ಇದನ್ನೇನಾಗ್ತೈತಿ ಸಿ ಡಿ ಡಾಟ್ ಡಾಟ್ ಅಂದರೆ ನಾ ಅಸೆಂಬ್ಲಿಯಿಂದ ಕೋಡ್ ವಿತ್ ಅನೀಶಲ್ಲಿ ಹೋಗ್ತೇನೆ. ಸೊ ಮತ್ತೊಂದು ಸರಿ ಡಾಟ್ ಡಾಟ್ ಬರಿತೇನೆ, ಕೋಡ್ ವಿತ್ ಅನೀಶಿಂದ ವೈ ಟಿ ಗಿಟಬಲ್ಲಿ ಹೋಗ್ಬಿಡ್ತೇನೆ. ಆಮೇಲೆ ಇನ್ನೊಂದು ಸತಿ ಡಾಟ್ ಡಾಟ್ ಬರೆಯೋದ್ರಿಂದ ಏನಾಯ್ತಾ ನಾ ಅನೀಶ್ ಅನ್ನೋ ಒಂದು ಫೋಲ್ಡ್ರಲ್ಲಿ ಹೋಗ್ಬಿಡ್ತೇನೆ. ಓಕೆ, ಸೊ ಇವಾಗ ರನ್ ಮಾಡ್ತೇನೆ ಇದನ್ನು. ಸೊ ಇವಾಗ ನೋಡ್ಬೋದು ನಾನು ನನ್ನ ರೂಟ್ ಡೈರೆಕ್ಟೋರಿಯಲ್ಲಿ ಬಂದ್ಬಿಡ್ತೇನೆ. ಓಕೆ, PWD ಮಾಡಿದರೆ /home/ ಅನೀಶಲ್ಲಿ ಬಂದ್ಬಿಟ್ಟೆ. ಓಕೆ, ಸೊ ಹೀಗೆಲ್ಲ ಮಾಡ್ಬೋದು ನೀವು. ಓಕೆ, ಇದೆಲ್ಲ ಕಮಾಂಡ್ಸ್ ಐತಿ ನೀವು ನೇವಿಗೇಷನ್ನಿಗೆ. ಓಕೆ, ಸೊ ಇವಾಗ ನಾನು ಇಲ್ಲಿ ಅನೀಶ್ ಅಂತ ಒಂದು ಫೋಲ್ಡರ್ ಐತಿ, ಅದರಲ್ಲಿ ಒಂದು ಫೈಲ್ ಕ್ರಿಯೇಟ್ ಮಾಡ್ತೇನೆ. ಆಯಿತಾ, ಫೈಲ್ ಕ್ರಿಯೇಟ್ ಮಾಡ್ಲಿಕ್ಕೆ ನಾನು ಏನು ಮಾಡ್ತೇನೆ ಅಂದರೆ MKDIR. MK ಅಂದರೆ ಮೇಕ್ ಅಂತ. ಓಕೆ, MAKE ಅಂತ ಬರಿತೀರಲ್ಲ, ಸೊ MK ಅಂತ ಬರಿತೀವಿ ನಾವು ಶಾರ್ಟ್ ಫಾರ್ಮಲ್ಲಿ. MKDIR ಅಂದರೆ ಡೈರೆಕ್ಟೋರಿ. ಸೊ ನಾವಾಗೆ ಹೇಳಿದ್ದೆ, ಸೊ ಡೈರೆಕ್ಟೋರಿ ಅಂತ ಹೇಳಿದ್ರೆ ಫೋಲ್ಡರ್ ಅಂತ ಅರ್ಥ. ಓಕೆ, ಆದರೆ ನಾವು ನಮ್ಮದು ಅಸೆಂಬ್ಲಿಯಲ್ಲಿ ನಮ್ಮದು ಲಿನಕ್ಸಲ್ಲಿ ನಾವು ಡೈರೆಕ್ಟೋರಿ ಅಂತ ಹೇಳ್ತೇವೆ. ಆಯಿತಾ, ಫೋಲ್ಡರ್ಸಿಗೆಲ್ಲ. ಸೊ ಅದಕ್ಕೋಸ್ಕರ MKDIR ಅಂತ ಹೇಳಿದ್ರೆ ಮೇಕ್ ಡೈರೆಕ್ಟೋರಿ ಅಂತ ಅರ್ಥ, ಫುಲ್ ಫಾರ್ಮ್ ಅಂತಾರೆ. ಓಕೆ, ಸೊ ಮೇಕ್ ಡೈರೆಕ್ಟೋರಿ ಅಂತ ಬರ್ದು ಸ್ಪೇಸ್ ಕೊಟ್ಟು ಸೊ ನಿಮ್ಮದು ಫೋಲ್ಡರಿಂದ ಹೆಸರು ಬರಿಬೋದು. ಆಯಿತಾ, ಸೊ ಇವಾಗ ನಾ ಇಲ್ಲಿ WSL TUTORIAL ಸೊ ಹೀಗೆ ಬರಿಬೋದು. ಆಯಿತಾ, ಸೊ ಇವಾಗ ಹೀಗೆ ಬಂದು ರನ್ ಮಾಡಿದ್ರೆ ಏನಾಗ್ತೈತೆ ಅಂತ ಹೇಳಿದ್ರೆ, ಸೊ ಇವಾಗ ನಾ ಇಲ್ಲಿ ಸ್ಪೇಸ್ ಬಿಟ್ಟಿದ್ದೀನಲ್ಲ, ಅದನ್ನ ಏನಾಗ್ತೈತೆ ಅಂದರೆ ಮೇಕ್ DIR ಏನು ಮಾಡ್ತೈತಿ, 2 ಫೋಲ್ಡರ್ ಕ್ರಿಯೇಟ್ ಮಾಡ್ತೈತಿ. ಒಂದಿನ ಹೆಸರು ಟ್ಯೂಟೋರಿಯಲ್ ಇರ್ತೈತಿ, ಒಂದಿನ ಹೆಸರು WSL ಇರ್ತೈತಿ. ಓಕೆ, ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಸ್ಪೇಸ್ ಇಡಂಗಿಲ್ಲ. ಆಯಿತಾ, ಸೊ ಕಂಟಿನ್ಯೂಯೇಷನಲ್ಲಿ ಬರಿತೀವಿ. ಓಕೆ, ಸೊ ನಿಮಗೆ ಒಂದೇ ಟೈಮಲ್ಲಿ 4-5 ಫೋಲ್ಡರ್ ಕ್ರಿಯೇಟ್ ಮಾಡ್ಲಿಕ್ಕಿತ್ತಂದರೆ, ಸೊ ಇವಾಗ ಮೇಕ್ DIR ಅಂತ ಬರಿತೀರಾ, ಸೊ ಒಂದು ಹೆಸರು ಬರೀತೀರಾ, ಸ್ಪೇಸ್ ಬಿಟ್ಟು ಮತ್ತೊಂದು ಹೆಸರು ಬರೀತೀರಾ. ಸೊ ಅವಾಗ ಸ್ಪೇಸ್ ಬಿಟ್ಟ ಮೇಲೆ ಸಪ್ರೇಟ್ ಫೋಲ್ಡರ್ ಕ್ರಿಯೇಟ್ ಆಗ್ತೈತೆ. ಆಯಿತಾ, ಸೊ WSL ಸಪ್ರೇಟ್, ಟ್ಯೂಟೋರಿಯಲ್ ಸಪ್ರೇಟ್, ಇದಕ್ಕಿಂತ ಮುಂದೆ ಮತ್ತೊಂದು ಹೆಸರು ಬರ್ದೆ ಅಂದರೆ ಸ್ಪೇಸ್ ಬಿಟ್ಟು ಅದರಿಂದ ಒಂದು ಫೋಲ್ಡರ್ ಕ್ರಿಯೇಟ್ ಆಗ್ತೈತೆ. ಆಯಿತಾ, ಸೊ ಅದಕ್ಕೋಸ್ಕರ ನಾವು ಸ್ಪೇಸ್ ಕೊಡದೆ ಬರಿತೇವೆ. ಆಯಿತಾ, ಏನಾದ್ರು ಒಂದು ಫೋಲ್ಡರ್ ಹೆಸರು ಬರಿತಾ ಇದ್ದೀನಿ ಅಂದರೆ, ಸೊ ಸಪೋಸ್ ಮಾಡಿ ನಿಮ್ಗೆ ಫೋಲ್ಡರಿನ ಹೆಸರಲ್ಲಿ ಒಂದು ಸ್ವಲ್ಪ ಸ್ಪೇಸ್ ಬೇಕಿತ್ತು. ಸೊ ಇವಾಗ ನಾ ಇಲ್ಲಿ YT GitHub ಅಂತ ಬರ್ದಿಲ್ಲ, ಸೊ ಇಲ್ಲಿ ಒಂದು ಸ್ವಲ್ಪ ಸ್ಪೇಸ್ ಬೇಕಿತ್ತು. ಆಯಿತಾ, ಸೊ ಇವಾಗ ನಾನು ಇದು ಎರಡು ಆ್ಯಡ್ ಮಾಡಿದ್ರೆ ಒಂದು ಸ್ವಲ್ಪ ಕ್ಲಿಯರಾಗಿ ಗೊತ್ತಾಗಂಗಿಲ್ಲ ಅದೇನಂತ. ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ, ಒಂದು ಸ್ವಲ್ಪ ಸ್ಪೇಸ್ ಬೇಕು ನಂಗೆ ಮಧ್ಯದಲ್ಲಿ. ಸೊ ಅವಾಗ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಡಬಲ್ ಕೋಟ್ಸಲ್ಲಿ ಬರಿತೀನಿ ನಾನು. ಓಕೆ, ಸೊ ಡಬಲ್ ಕೋಟ್ಸಲ್ಲಿ WSL ಟ್ಯೂಟೋರಿಯಲ್ ಅಂತ ಸ್ಪೇಸ್ ಬಿಟ್ಟು ಬರ್ತೀನಿ ಅಂದರೆ, ಸೊ ಇವಾಗ ಏನು ಮಾಡ್ತೈತೆ ಅಂದರೆ ನಾವು ಡಬಲ್ ಕೋಟ್ಸಲ್ಲಿ ಬರೆದಿರೋದ್ರಿಂದ ಸೊ ಇದನ್ನು ಒಂದೇ ಫೋಲ್ಡರಿಂದ ಹೆಸರಂತ ತಿಳಿದು ಅದನ್ನು ಕ್ರಿಯೇಟ್ ಮಾಡ್ತೀರಿ. ಆಯಿತಾ, ಒಂದು ಡೈರೆಕ್ಟೋರಿಯನ್ನು ಕ್ರಿಯೇಟ್ ಮಾಡ್ತೀವಿ. ಸೊ ಇದಾದಮೇಲೆ ನೀವು ಇನ್ನೊಂದು ಬರಿಬೋದು, ABCD. ಓಕೆ, CD ಅಂತ ಬರ್ತಿ ಡಬಲ್ ಕೋಟ್ಸಲ್ಲಿ ಹಾಕ್ರಿ. ಸೊ ಇದು ಇನ್ನೊಂದು ಫೋಲ್ಡರ್ ಕ್ರಿಯೇಟ್ ಆಗ್ತೈತೆ. ಆಯಿತಾ, ಸೊ ಇದೊಂದು ನೆನಪಿಟ್ಕೊಳ್ರಿ. ಸೊ ನೀವು ಹಾಗೆ ಏನಾದ್ರು ಬರಿಬೇಕಿತ್ತು ಅಂದರೆ AN ಅಂತ ಅಷ್ಟೇ ಬರಿತೇನೆ. ಆಯಿತಾ, ಸೊ ಸಪೋಸ್ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ MKDIR ಅಂತ ಬರ್ದೆ. ಓಕೆ, ಇವಾಗ ನಾನು ಏನಾದ್ರು ಈ WSL ಅಂತ ಒಂದು ಫೋಲ್ಡರ್ ಐತಲ್ಲ ಅದ್ರಲ್ಲಿ ಹೋಗ್ಬೇಕಂತ ಹೇಳಿದೆ. ನಾನು ಏನು ಮಾಡಬೇಕು, ಸೊ ಇವಾಗ ನಾನು CD ಅಂತ ಬರ್ದು W ಅಂತ ಒತ್ತಿ ಟ್ಯಾಬ್ ಒತ್ತಿದ್ರೆ ಅದು ಆಟೋ ಕಂಪ್ಲೀಟ್ ಆಗಂಗಿಲ್ಲ. ಯಾಕಂದರೆ ನಾವು ಏನು ಮಾಡಿದ್ರಿ ಆ ಫೋಲ್ಡರಿಂದ ಹೆಸರು ಬರಿಬೇಕಾದ್ರೆ ನಾವು ಒಂದು ಸ್ವಲ್ಪ ಸ್ಪೇಸ್ ಬಿಟ್ಟಿಲ್ಲ ಅದ್ರ ಮಧ್ಯದಲ್ಲಿ. ಆಯಿತಾ, ಸೊ ಅದಕ್ಕೋಸ್ಕರ ನಾವೇನು ಮಾಡಿ ಡಬಲ್ ಕೋಟ್ಸಲ್ಲಿ ಬರಿಬೇಕಾಯ್ತಾ. ಸೊ W ಅಂತ ಬರ್ದು ಟ್ಯಾಬ್ ಒತ್ತಿದ್ರು ಆಟೋ ಕಂಪ್ಲೀಟ್ ಆಗಂಗಿಲ್ಲ ಅದು, ಯಾಕಂದರೆ ನಾವು WSL ಆದ್ಮೇಲೆ ಒಂದು ಸ್ವಲ್ಪ ಸ್ಪೇಸ್ ಐತಿ ಅದಕ್ಕೋಸ್ಕರ. ಸೊ WSL ಅಂತ ಬರ್ದು ಸ್ಪೇಸ್ ಬಿಟ್ಟು T ಅಂತ ಒತ್ತಿ ಇವಾಗ ಟ್ಯಾಬ್ ಒತ್ತಿದ್ರೆ ಅದು ಆಟೋ ಕಂಪ್ಲೀಟ್ ಆಗ್ತೈತೆ. ಆಯಿತಾ, ಸೊ ಇವಾಗ ಎಂಟರ್ ಒತ್ತಿದ್ರೆ ನಾವು WSL ಟ್ಯೂಟೋರಿಯಲ್ ಅಂತ ಒಂದು ಫೋಲ್ಡರ್ ಐತಲ್ಲ ಅದ್ರೊಳಗೆ ಬಂದ್ಬಿಡ್ತೇವೆ ನಾವು. ಓಕೆ, ಸೊ ಇವಾಗ ನಾವು ಸಪೋಸ್ ಮಾಡಿ ಇವಾಗ ಈ WSL ಟ್ಯೂಟೋರಿಯಲಲ್ಲಿ ನಾವೊಂದು ಫೈಲ್ ಕ್ರಿಯೇಟ್ ಮಾಡ್ಬೇಕಂತಿದ್ದೀನಿ. ಸೊ ಇವನ್ನ LS ಮಾಡಿ ತೋರಿಸ್ತೇನೆ. ಸೊ ಇವಾಗ ಇಲ್ಲಿ ಯಾವುದೂ ಫೈಲ್ ಇಲ್ಲ, ಫೋಲ್ಡರ್ ಇಲ್ಲ, ಏನೂ ಇಲ್ಲ. ಆಯಿತಾ, ಸೊ ಯಾವುದೋ WSL ಟ್ಯೂಟೋರಿಯಲ್ ಅನ್ನೋ ಒಂದು ಫೋಲ್ಡರ್ ಒಳಗಡೆ. ಓಕೆ, ಸೊ ಇವಾಗ ನಾನು ಏನಾದ್ರು ಫೈಲ್ ಎಕ್ಸ್ಪ್ಲೋರರ್ ಒಂದು ಬಂದೆ ಅಂದರೆ, ಸೊ ಇದರಲ್ಲಿ ನಾ ತೋರಿಸ್ತೀನಿ ನಿಮಗೆ. ಸೊ ಎಲ್ಲಿತ್ತದ ಹೋಮಲ್ಲಲ್ಲ, ಸೊ ಅನಿಷಲ್ ಇತ್ತು. ಸೊ ಅನಿಷಲ್ಲಿ WSL ಟ್ಯೂಟೋರಿಯಲಲ್ಲಿ ಸೊ ಇಲ್ಲಿ ನೋಡ್ಬೋದು ಫೋಲ್ಡರ್ ಇಸ್ ಎಂಟಿ ಅಂತ ಬರ್ತೈತೆ. ಆಯಿತಾ, ಸೊ ಅದಕ್ಕೆ ನಮ್ಗೆ ಇಲ್ಲೇನು LS ಬರ್ದಾಗ ಏನು ಕಮಾಂಡ್ ಅಥವಾ ಇದೆಲ್ಲ ಫೈಲ್ ಹೆಸರು ಪ್ರಿಂಟ್ ಆಗಿಲ್ಲ. ಆಯಿತಾ, ಸೊ ಯಾಕಂದರೆ WSL ಅಲ್ಲಿ ಯಾವುದೂ ಫೋಲ್ಡರ್ ಇಲ್ಲ, ಏನೂ ಇಲ್ಲ. ಆಯಿತಾ, ಸೊ ಅದಕ್ಕೋಸ್ಕರ ಸೊ ಇವಾಗ ಸಪೋಸ್ ಮಾಡಿ ನಾವು ಇವಾಗ ಇಲ್ಲೊಂದು ಈ WSL ಟ್ಯೂಟೋರಿಯಲ್ ಅಂತ ಐತಲ್ಲ ಈ ಫೋಲ್ಡರ್ ಒಳಗಡೆ ಒಂದು ಫೈಲ್ ಕ್ರಿಯೇಟ್ ಮಾಡ್ಬೇಕಂತಿದ್ದೀನಿ ಅಂದರೆ ಅದು ಹೇಗೆ ಕ್ರಿಯೇಟ್ ಮಾಡೋದಂತ. ಸೊ ಇವಾಗ ಅದಕ್ಕೆ ನಾನು ಏನು ಮಾಡ್ತೀನಿ, ನಾನು ಇಲ್ಲಿ ಟಚ್ ಅಂತ ಒಂದು ಕಮಾಂಡ್ ಐತಿ, TOUCH. ಸೊ ಇದ್ರಿಂದ ಹೆಲ್ಪಿನ ನಾನು ಏನು ಮಾಡ್ಬೋದು, ಒಂದು ಫೈಲನ್ನು ಕ್ರಿಯೇಟ್ ಮಾಡ್ಬೋದು. ಓಕೆ, ಸೊ ಇವಾಗ ಟಚ್ ಅಂತ ಬರ್ದು ಸ್ಪೇಸ್ ಕೊಟ್ಟು ಸೊ ಇವಾಗ ನಾನು hello.asm ಅಂತ ಬರಿಬೋದು. ಸಾರಿ, ನೀವೇನಾದ್ರು ಒಂದು ಯಾವುದೋ ಒಂದು ಸ್ಪೆಸಿಫಿಕ್ ಪ್ರೋಗ್ರಾಮಿಂಗಿಗೆ ಒಂದು ಫೈಲ್ ಕ್ರಿಯೇಟ್ ಮಾಡ್ತಾ ಇದ್ದೀರ ಅಂದರೆ
ಅದೇನು ಎಕ್ಸ್ಟಿಂಕ್ಷನ್ ಹಾಕ್ಲೇಬೇಕಾಯ್ತಾ, ನಿಮ್ಗೆ ಗೊತ್ತೈತದ. ಸೊ C++ ಇತ್ತಂದರೆ .cpp ಬರೀತೀರಿ, ಸಿ ಪ್ರೋಗ್ರಾಮ್ ಇತ್ತಂದರೆ .c, ಇವಾಗ ಎಸೆಂಬ್ಲಿ ಇತ್ತಂದರೆ .esm ಆಯಿತಾ. ಸೊ ಇಷ್ಟಂತೂ ಗೊತ್ತಿರ್ತೀರಿ ಅಂತ ಹೇಳಿದೆ ನಾನು ನಿಮಗೆ. ಓಕೆ, ಸೊ ಅದಾದಮೇಲೆ .txt ಹಾಕಿದ್ರೆ ಟೆಕ್ಸ್ಟ್ ಫೈಲನ್ನು ಓಪನ್ ಮಾಡ್ಬೋದು ನೀವು ಒಂದು, ಆಯಿತಾ, ಕ್ರಿಯೇಟ್ ಮಾಡ್ಬೋದು ನೀವು ಒಂದು. ಓಕೆ, ಟೆಕ್ಸ್ಟ್ ಫೈಲ್ .txt ಗೊತ್ತಿದ್ರೆ ಎಕ್ಸ್ಟೆನ್ಷನಲ್ಲಿ. ಸೊ ಇವಾಗ ಇದೊಂದು ಫೈಲ್ ಐತೆ. ಸೊ ಇವಾಗ ನಾನು ತುಂಬ ಅಮೌಂಟ್ ಆಫ್ ಫೈಲ್ ಕ್ರಿಯೇಟ್ ಮಾಡೋದು ಆಯಿತಾ. ಸೊ ಇವಾಗ ನಾನು ಇಲ್ಲಿ ಇನ್ನೊಂದು ಹೆಸರು ಇಟ್ಟೆ ಅಂದರೆ .txt ಹಾಕಿದ್ರೆ ಇದು ಒಂದು, ಸೊ ಮಲ್ಟಿಪಲ್ ಫೈಲ್ಸನ್ನು ನಾವು ಒನ್ ಟೈಮಲ್ಲಿ ಕ್ರಿಯೇಟ್ ಮಾಡೋದು ಆಯಿತಾ. ಸೊ ಇದೊಂದು ಅಡ್ವಾಂಟೇಜ್ ಐತಿ ನಾವು ಟರ್ಮಿನಲ್ ಯೂಸ್ ಮಾಡೋದು ಮತ್ತು ನಮ್ದು ಫೈಲ್ ಎಕ್ಸ್ಪ್ಲೋರರ್ನ ಯೂಸ್ ಮಾಡೋದ್ರಿಂದ. ಓಕೆ, ಸೊ ಇದನ್ನು ನಾನು ಒಂದು ಫೋಲ್ಡ್ರನ್ನ ಒಂದು ಫೋಲ್ಡ್ರನ್ನು ಕ್ರಿಯೇಟ್ ಮಾಡಬೇಕಂತಿದ್ದೀನಿ ಅಂದರೆ ಇಲ್ಲಿ ರೈಟ್ ಕ್ಲಿಕ್ ಮಾಡ್ತೀನಿ, ನ್ಯೂ ಅಂತ ಹೋಗ್ತೀನಿ, ಇಲ್ಲಿ ಫೋಲ್ಡರ್ ಹಾಕ್ತೀನಿ, ಸೊ ಇದನ್ನ ಹೆಸರು ಬರಿತೀನಿ, ಅದೆಲ್ಲ ಇರ್ತೈತಿ. ಸೊ ಟರ್ಮಿನಲಲ್ಲಿ ಏನು ಅಷ್ಟು ದೊಡ್ಡ ಪ್ರೊಸೆಸ್ ಇಲ್ಲ, ಟಚ್ ಅಂತ ಬರಿತೀನಿ, ಡೈರೆಕ್ಟ್ ಅದನ್ನ ಫೈಲ್ ಹೆಸರು ಬರಿತೀನಿ. ಸೊ ಎಷ್ಟು ಫೈಲ್ ಬೇಕು ಅಷ್ಟು ಫೈಲ್ ಕ್ರಿಯೇಟ್ ಮಾಡ್ಬೋದು ನಾವು ಒಂದು ಟೈಮಲ್ಲಿ ಆಯಿತಾ. ಸೊ ಆಬ್ವಿಯಸ್ಲಿ ಮತ್ತೇನೋ ನಿಮ್ದೇನೋ ಫೈಲ್ ಹೆಸರು ಒಂದು ಸ್ಪೇಸ್ ಬೇಕಿತ್ತಂದರೆ ಅಂದರೆ ದಿಸ್ ಈಸ್ ಹಲೋ ವರ್ಲ್ಡ್ ಪ್ರೋಗ್ರಾಮ್ .asm. ಸೊ ಹೀಗೂ ಬರಿಬೋದು ಆಯಿತಾ. ನಾವು ನಿಮ್ದು ಫೈಲ್ ಒಂದು ಸ್ವಲ್ಪ ಸ್ಪೇಸ್ ಬಿಟ್ಟು ಬರಿಬೇಕಂತಿದ್ದೀರ ಅಂದರೆ ಹೀಗೂ ನೀವು ಒಂದು ಫೈಲನ್ನು ಕ್ರಿಯೇಟ್ ಮಾಡ್ಬೋದಾ. ಸ್ಪೇಸ್ ಬೇಕಿತ್ತಂದರೆ ಹೀಗೆ ಕ್ರಿಯೇಟ್ ಮಾಡ್ಬೇಕು ನೀವು, ಸ್ಪೇಸ್ ಬೇಡ ನಿಮ್ಗೆ ಡೈರೆಕ್ಟ್ಲಿ ಬರಿಬೇಕಿತ್ತಂದರೆ ಹೀಗೆ ಕ್ರಿಯೇಟ್ ಮಾಡ್ಬೋದು ಆಯಿತಾ. ಸೊ ಅದನ್ನು ನಾನು ಯಾವಾಗಲೂ ಪ್ರಿಫರ್ ಮಾಡೋದು ಇದನ್ನೇ. ಸೊ ಇದನ್ನು ಫೈಲ್ ಕ್ರಿಯೇಟ್ ಮಾಡೋಕ್ಕೆ ನಾನು ಇದನ್ನು ಪ್ರಿಫರ್ ಮಾಡೋಂಗಿಲ್ಲ ಆಯಿತಾ. ಸೊ ಯಾಕಂದರೆ ನಾವು ಒಂದೊಂದು ಸತಿ ಕೋಡ್ ರನ್ ಮಾಡ್ತಿರಲ್ಲ, ಸೊ ಆವಾಗ ಈ ದೊಡ್ಡ ಇದು ಒಂದು ಸ್ವಲ್ಪ ಸ್ಪೇಸ್ ಬಿಟ್ಟೆಲ್ಲ ಬರಿತೀವಲ್ಲ, ಸೊ ಅದನ್ನು ರನ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗ್ತೈತಿ. ಅಂದರೆ ಮಧ್ಯೆ ನಿಮ್ಗೆ ಒಂದು ಸ್ವಲ್ಪ ಇರಿಟೇಟಿಂಗ್ ಅನಿಸ್ತೈತೆ ಆಯಿತಾ, ಕಿರಿಕಿರಿ ಆಗ್ತೈತಿ ನಿಮ್ಗೆ ಇದರಿಂದ. ಸೊ ಅದಕ್ಕೋಸ್ಕರ ನಾವು ನಾರ್ಮಲಾಗಿ ಬರಿತೇವೆ ಆಯಿತಾ. ಸೊ ಇವಾಗ ನಾನೇನಾರ ಎಂಟು ಒತ್ತಿದೆ ಅಂದರೆ ಸೊ ಸಕ್ಸಸ್ಫುಲಿ ರನ್ ಆಯ್ತಂದರೆ ನೆಕ್ಸ್ಟ್ ಟರ್ಮಿನಲ್ ಬರ್ತೈತಿ. ಸೊ ಏನೂ ಎರರ್ ಇಲ್ಲ ಅಂತ ಅರ್ಥ. ಸೊ ಏನೋ ಎರರ್ ಇತ್ತಂದರೆ ನಿಮ್ಗೆ ಹೇಳ್ತೈತಿ ಇದು ಎರರ್ ಐತಿ ನೋಡು ಅಂತ ತಿಳ್ಕೊಂಡು ಆಯಿತಾ. ಸೊ ಅದು ನಂಗೆ ಏನೂ ಬಂದಿಲ್ಲ ಎರರ್ ಐತಂತ. ಸೊ ಇವಾಗ ನಾ LS ಮಾಡಿದೆ ಅಂತ ಹೇಳಿದ್ರೆ ಸೊ ಇಲ್ಲಿ ನೋಡ್ಬೋದು hello.esm ಮತ್ತು ದಿಸ್ ಈಸ್ ಹಲೋ ವರ್ಲ್ಡ್ ಪ್ರೋಗ್ರಾಮ್ .esm ಆಯಿತಾ. ಎರಡು ಫೈಲ್ ಕ್ರಿಯೇಟ್ ಆಗಿದೆ ಆಯಿತಾ. ಸೊ ಇವಾಗ ನಿಮ್ಗೆ ಗೊತ್ತಾಯ್ತು ಒಂದು ಫೈಲ್ ಕ್ರಿಯೇಟ್ ಮಾಡೋದು ಹೆಂಗೆ, ಮತ್ತು ಒಂದು ಫೋಲ್ಡರ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನಿಮಗೆ ಗೊತ್ತಾಯಿತು. ಓಕೆ, ಇವಾಗ ನಾವು ಒಂದು ಫೈಲನ್ನು ಡಿಲೀಟ್ ಹೇಗೆ ಮಾಡೋದು ಅಂತ ನೋಡೋಣ. ಓಕೆ, ಸೊ ಫೈಲ್ ಇನ್ ದ ಸೆನ್ಸ್ ಎಕ್ಸ್ಟೆನ್ಷನ್ ಇರೋವಂಥದ್ದೆಲ್ಲ ಫೈಲ್ ಆಗಿರ್ತೈತಿ. ಸೊ ಫೋಲ್ಡರ್ಸ್ಗಳಲ್ಲಿ ನಾವು ಫೈಲ್ಸನ್ನು ಸ್ಟೋರ್ ಮಾಡ್ತೀವಿ ಆಯಿತಾ. ಸೊ ನಿಮ್ಗೆ ಗೊತ್ತೈತೆ ಅಂತ ಹೇಳಿದಿರ್ತೀನಿ. ಸೊ RM ಅಂತ ಒಂದು ಕಮಾಂಡ್ ಐತಿ. RM ಅಂತ ಹೇಳಿದ್ರೆ ಇದರಿಂದ ಫುಲ್ ಫಾರ್ಮ್ ರಿಮೂವ್ ಅಂತ. ಓಕೆ, ಸೊ ಶಾರ್ಟಲ್ಲಿ ನಾವು RM ಅಂತ ಬರಿತೀವಿ ಆಯಿತಾ. ಸೊ RM ಅಂತ ಬರೆಯೋದು, ಅದಾದಮೇಲೆ ಯಾವ ಫೈಲನ್ನು ಡಿಲೀಟ್ ಮಾಡ್ಬೇಕಂತಿದ್ದೀರಲ್ಲ ಅದನ್ನ ಹೆಸರು ಬರಿತೀವಿ ನಾವು ಆಯಿತಾ. ಸೊ ಇವಾಗ ನನಗೆ ದಿಸ್ ಈಸ್ ಹಲೋ ವರ್ಲ್ಡ್ ಪ್ರೋಗ್ರಾಮ್ .esm ಅಂತ ಐತಲ್ಲ, ಸೊ ಈ ಫೈಲನ್ನು ಡಿಲೀಟ್ ಮಾಡಕ್ಕೆ ನಾನು. ಸೊ ಅದಕ್ಕೋಸ್ಕರ ನಾನು ಡಬಲ್ ಕೋಟ್ಸಲ್ಲಿ TH ಅಂತ ಬರ್ದು ಟ್ಯಾಬ್ ಓದ್ತಿದ್ದೇನೆ. ಸೊ ಆಟೋ ಕಂಪ್ಲೀಟ್ ಆಯಿತು. ಸೊ ಅದನ್ನ ಇವಾಗ ಎಂಟರ್ ಒತ್ತಿದೆ ಅಂದರೆ ಇದು ಡಿಲೀಟ್ ಆಗಿಬಿಡ್ತಿದೆ ಆಯಿತಾ. ಸೊ ಇವಾಗ ಏನೂ ಎರರ್ ಬಂದಿಲ್ಲ ಅಂದರೆ ಸಕ್ಸಸ್ಫುಲ್ಲಾಗಿ ರನ್ ಆಗೈತೆ ಅಂತ. ಸೊ LS ಒತ್ತಿ ಎಂಟರ್ ಒತ್ತುತ್ತೇನೆ. ಸೊ ಇವಾಗ ನೋಡ್ಬೋದು ನೀವು. ಸೊ ಒಂದು hello.asm ಅಂತ ಒಂದು ಫೈಲ್ ಅಷ್ಟೇ ಐತಿ. ಸೊ ಇನ್ನೊಂದು ಫೈಲ್ ಇತ್ತಲ್ಲ ದಿಸ್ ಈಸ್ ಹಲೋ ವರ್ಲ್ಡ್ ಪ್ರೋಗ್ರಾಮ್ .esm ಅಂತ, ಅದೇ ಡಿಲೀಟ್ ಆಯ್ತು ಆಯಿತಾ. ಸೊ ಇನ್ನೊಂದು ನೆನಪಿಟ್ಕೊಳ್ರಿ, ಏನೋ ಒಂದು ಫೈಲ್ ಡಿಲೀಟ್ ಮಾಡೋಕ್ಕಿತ್ತಂದರೆ RM ಅಂತ ಒಂದು ಕಮಾಂಡ್ ಯೂಸ್ ಮಾಡ್ತೀವಿ ಆಯಿತಾ. ಸೊ ಇವಾಗ ಸಪೋಸ್ ಮಾಡಿ ಇವಾಗ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ತೀನಿ ಆಯಿತಾ. ಸೊ MKDIR ಅಂತ ಹಾಕ್ತೀನಲ್ಲ, ಸೊ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ತೀನಿ ABCD ಅಂತ. ಸೊ ನೀವೇನೋ ಒಂದು ಹೆಸರು ಇಡ್ಬೋದು ಆಯಿತಾ. ಸೊ ಹಾಗೆ ನಿಮ್ಗೆ ಎಕ್ಸಾಂಪಲಿಗೆ ಹೇಳ್ತಾರೆ ನಾನು LS ಅಂತ ಮಾಡಿದರೆ ಇವಾಗ ನೀವು ನೋಡ್ಬೋದು ಇದೊಂದು ಫೋಲ್ಡರ್ ಆಯಿತಾ ABCD ಅಂತ. ಓಕೆ, ಸೊ ಇಲ್ಲಿ ಒಂದು ಸ್ವಲ್ಪ ಕಲರ್ ಚೇಂಜಸ್ಸು ಆಗ್ತೈತಿ. ಸೊ ಫೈಲಿಗೆ ಒಂದು ಕಲರ್, ಫೋಲ್ಡರಿಗೆ ಒಂದು ಕಲರ್ ಆಯಿತಾ. ಸೊ ಅದರಿಂದ ನಿಮಗೆ ಐಡೆಂಟಿಫೈ ಮಾಡಲಿಕ್ಕೆ ಈಸಿ ಆಗ್ತೈತೆ ಅಂತ. ಓಕೆ, ಸೊ ಇದೊಂದು ನೆನಪಿಟ್ಕೊಳ್ರಿ. ಸೊ ಅದಾದಮೇಲೆ ನಾವು ನೆಕ್ಸ್ಟ್ ಬರೋಣ, ಇವಾಗೇನೋ ಒಂದು ಫೋಲ್ಡರನ್ನು ಡಿಲೀಟ್ ಮಾಡೋದು ಹೇಗೆ ಅಂತ. ಓಕೆ, ಸೊ ಇವಾಗ ನಾವೇನು ಮಾಡ್ತೀವಿ, ಒಂದು ಫೋಲ್ಡರನ್ನು ಕ್ರಿಯೇಟ್ ಮಾಡಲಿಕ್ಕೆ MKDIR ಅಂತ ಬರೀತೀರಲ್ಲ, DIR ಅಲ್ಲ, DIR. ಸೊ MK ಅಂದರೆ ಏನು ಮೇಕ್ ಅಲ್ಲ. ಸೊ ಅದನ್ನು ನಾನು RM ಅಂತ ಹಾಕ್ತೀವಿ ಆಯಿತಾ. RMDIR ಅಂದರೆ RM ಅಂತ ಹೇಳಿದ್ದೆಲ್ಲ ರಿಮೂವ್ ಅಂತ. ಸೊ ರಿಮೂವ್ DIR ಆಯಿತಾ. ಸೊ ಈ ಕಮಾಂಡನ್ನು ರನ್ ಮಾಡ್ತೀನಿ ನಾನು. ಸೊ ಅದಾದಮೇಲೆ ನಾನು ಇಲ್ಲಿ ಫೈಲಿಂದ ಹೆಸರು ಹಾಕ್ತೀನಿ ABCD ಆಯಿತಾ. ಇದು ಸ್ಲ್ಯಾಶ್ ಹಾಕ್ಬೇಕಂತೇನಿಲ್ಲ. ಸೊ ಇದನ್ನು ಇಷ್ಟೇ ಬರುತ್ತೆ, ನೀವು ಎಂಟು ಒತ್ತಿದ್ರೆ ಇವಾಗ LS ಮಾಡಿದ್ರೆ ಅದು ಡಿಲೀಟ್ ಆಗಿರ್ತೈತೆ ಆಯಿತಾ. ಸೊ ಓಕೆ, ನಿಮ್ಗೆ ಇದು ಗೊತ್ತಾಯ್ತು ಅಂತ ಹೇಳ್ತೀನಿ. ಸೊ ಏನಾದ್ರು ಫೈಲ್ ಡಿಲೀಟ್ ಮಾಡೋಕ್ಕಂತಿದ್ದೀರಾ ಅಂದರೆ
rm ಅಂತ ಒಂದು ಕಮಾಂಡ್ ಐತಿ, ಅದನ್ನು ಯೂಸ್ ಮಾಡ್ತೇವೆ. ಇನ್ನೊಂದು ಫೋಲ್ಡರನ್ನು ಡಿಲೀಟ್ ಮಾಡ್ಬೇಕಂತಿದ್ದೀರಾ ಅಂತ ಹೇಳಿದ್ರೆ rmdir ಅಂತ ಬರಿಬೇಕು ನೀವು, ಆಯಿತಾ? ಅವಾಗ ಫೋಲ್ಡರನ್ನು ನೀವು ಡಿಲೀಟ್ ಮಾಡ್ಬೋದು. ಓಕೆ, ಸೊ ಇದಿಷ್ಟು ನಿಮಗೆ ನೀವು ಡೈಲಿ ಯೂಸ್ ಮಾಡುವಂಥದ್ದು. ಓಕೆ, ಸೊ ಇದಿಷ್ಟು ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಓಕೆ, ಅದಾದ್ಮೇಲೆ ಇನ್ನೊಂದು ಐತಿ, ಸೊ ಪ್ಯಾಕೇಜ್ ಮ್ಯಾನೇಜರ್ ಬಗ್ಗೆ, ಆಯಿತಾ? ಪ್ಯಾಕ್ಮ್ಯಾನ್ ಅಂತ ಐತಿ. ಸೊ ಪ್ಯಾಕ್ಮ್ಯಾನ್ ಅಂತ ಇದು ನಮ್ದು ಪ್ಯಾಕೇಜ್ ಮ್ಯಾನೇಜರ್, ಆಯಿತಾ? ಸೊ ಪ್ಯಾಕ್ಮ್ಯಾನ್ ಮೈನಸ್ ಕ್ಯಾಪಿಟಲ್ ಎಸ್ ಇದು ಬರೆದ್ರೆ ನಾವು ಏನೋ ಇನ್ಸ್ಟಾಲ್ಮೇಷನ್ ಮಾಡ್ಲಿಕ್ಕಿತ್ತಲ್ಲ, ಇದನ್ನು ಬರಿತೀವಿ, ಆಯಿತಾ? ಸೊ ಇದರಲ್ಲಿ ನಾವೇನೋ ಇನ್ನೊಂದು ಸ್ಮಾಲ್ ಎಸ್ ಆ್ಯಡ್ ಮಾಡಿದ್ರೆ ಅಂದರೆ ಮೈನಸ್ ಕ್ಯಾಪಿಟಲ್ ಎಸ್ ಸ್ಮಾಲ್ ಎಸ್. ಸೊ ಇದೇನು ಮಾಡ್ತೀವಿ ಅಂದರೆ ಸರ್ಚ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ, ಆಯಿತಾ? ಸೊ ಇವಾಗ ನಾ ಇಲ್ಲಿ ಏನಾದ್ರು ಒಂದು ಪ್ಯಾಕೇಜ್ ಐತಾ ಇಲ್ಲ ಅಂತ ಸರ್ಚ್ ಮಾಡೋದು. ಸೊ ನಾವು ನ್ಯಾನೋ ಅನ್ನು ಇನ್ಸ್ಟಾಲ್ ಮಾಡಿದ್ರಲ್ಲ, ನ್ಯಾನೋ ಅನ್ನು ಸರ್ಚ್ ಮಾಡ್ಬೋದು, ಆಯಿತಾ? ಪ್ಯಾಕ್ಮ್ಯಾನ್ ಮೈನಸ್ ಎಸ್ ಕ್ಯಾಪಿಟಲ್ ಎಸ್ ಸ್ಮಾಲ್ ಎಸ್ ನ್ಯಾನೋ ಅಂತ ಸರ್ಚ್ ಮಾಡ್ತೀನಿ. ಸೊ ಇಲ್ಲಿ ಹಿಂಗೆ ಫುಲ್ ಲಿಸ್ಟ್ ಬರ್ತೈತಿ. ಸೊ ಇದ್ರಲ್ಲಿ ನೀವು ನೋಡ್ಬೋದು ನ್ಯಾನೋ ಅಂತ ಸ್ಟಾರ್ಟಿಂಗ್ ಬರ್ತೈತಲ್ಲ, ಸೊ ಅದ್ರಿಂದ ವರ್ಷನ್ ಬರ್ತೈತಿ. ಸೊ ಅದ್ರಿಂದ ಡಿಸ್ಕ್ರಿಪ್ಷನ್ ಬರ್ತೈತೆ, ಆಯಿತಾ? ಸೊ ಇಲ್ಲಿ ಬೇರೆ ಬೇರೆ ಇದು ಬರ್ಬೋದು ನಿಮ್ಗೆ ಆಪ್ಷನ್ಸ್ ಎಲ್ಲ. ಸೊ ಅದು ನಿಮಗೆ ಏನಾದ್ರು ಕನ್ಫ್ಯೂಷನ್ ಆಯ್ತಂದರೆ ಸೊ ಇಲ್ಲಿ ನೀವು ಡಿಸ್ಕ್ರಿಪ್ಷನ್ ಓದ್ಬೋದು, ಆಯಿತಾ? ಪಿಕೋ ಅದೆಲ್ಲ ಬಿಡ್ರಿ. ಸೊ ಎಡಿಟರ್ ವಿತ್ ಕ್ಲೋನ್ ಎನ್ಹಾನ್ಸ್ಮೆಂಟ್, ಆಯಿತಾ? ಸೊ ಅಂದರೆ ಇದೊಂದು ಟೆಕ್ಸ್ಟ್ ಎಡಿಟರ್ ಅಂತ ಹೇಳ್ತೈತೆ. ಓಕೆ, ಸೊ ಏನಾದ್ರು ಒಂದು ಹೀಗೆ ನೀವು ಇನ್ಸ್ಟಾಲ್ ಮಾಡ್ಬೋದು, ಆಯಿತಾ? ಸೊ ಏನಾದ್ರು ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡೋಕ್ಕಂತಿದ್ದೀರಾ ಅಂತ ಹೇಳಿದ್ರೆ ಅದನ್ನು ಮೊದಲು ನೀವು ಪ್ಯಾಕ್ಮ್ಯಾನ್ ಮೈನಸ್ ಎಸ್ ಅಂತ ಹಾಕಿ ಸರ್ಚ್ ಮಾಡಬೇಕು ಅದು ಪ್ಯಾಕೇಜಿನ ಹೆಸರು, ಆಯಿತಾ? ಸೊ ಯಾವ್ದಾರು ಆಗಿರ್ಬೋದಾ. ಸೊ ಫೈರ್ಫಾಕ್ಸ್ ಐತಿ. ಸೊ ಫೈರ್ಫಾಕ್ಸ್ ಐತಿ, ಆದರೆ ಅದನ್ನು ನಾನು ಸರ್ಚ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ, ಯಾಕಂದರೆ ಅದು ಫುಲ್ ಒಂದು ದೊಡ್ಡ ಲಿಸ್ಟ್ ಕೊಟ್ಬಿಡ್ತೈತೆ, ಆಯಿತಾ? ಅಂದರೆ ಫೈರ್ಫಾಕ್ಸಿನ ತುಂಬ ವೆರೈಟಿ ಆಫ್ ಸಾಫ್ಟ್ವೇರ್ ಐತಿ. ಸೊ ಅದನ್ನೆಲ್ಲ ಲಿಸ್ಟ್ ಮಾಡಿಬಿಡ್ತೈತೆ, ಆಯಿತಾ? ಸೊ ಅದ್ರಲ್ಲಿ ಹುಡ್ಕೊಂಡು ಕೊಡ್ಬೇಕು. ಸೊ ಅದಕ್ಕೋಸ್ಕರ ಅದನ್ನು ನಾವು ಮಾಡೋಕ್ಕೆ ಇಷ್ಟ ಇಲ್ಲ, ಆಯಿತಾ? ಸೊ ಇವಾಗ ಓಕೆ, ಇವಾಗ ವಿ ಎಲ್ ಸಿ ಪ್ಲೇಯರು ಐತಿ, ವಿ ಎಲ್ ಸಿ ಪ್ಲೇಯರ್. ಸೊ ಇದನ್ನು ಎಂಟರ್ ಮಾಡಿದ್ರಿ ನಾನು. ಸೊ ವಿ ಎಲ್ ಸಿ ಪ್ಲಗಿನ್ ಅಂತ ಬರ್ತೈತೆ. ಓಕೆ, ಸೊ ಇದೇ ಒಂದು ಪ್ರಾಬ್ಲಮ್ ಇದರಲ್ಲಿ. ಸೊ ಎಲ್ಲನೂ ಫುಲ್ ಲೀಸ್ಟ್ ಬಂದುಬಿಡ್ತೈತಿ. ಸೊ ಇದ್ರಲ್ಲಿ ನೀವು ಹುಡುಕ್ಬೇಕಾಗ್ತೈತೆ, ಆಯಿತಾ? ಸೊ ಆಬ್ವಿಯಸ್ಲಿ ಯಾವಾಗಲೂ ಟಾಪಲ್ಲಿ ಇರ್ತೈತಿ. ಸೊ ಇಲ್ಲಿ ನೋಡ್ಬೋದು ವಿ ಎಲ್ ಸಿ ಅದ್ರ ಮುಂದೆ ವರ್ಷನ್ ಐತಿ, ಫ್ರೀ ಓಪನ್ ಸೋರ್ಸ್ ಕ್ರಾಸ್ ಪ್ಲ್ಯಾಟ್ಫಾರ್ಮ್ ಮಲ್ಟಿಮೀಡಿಯಾ ಪ್ಲೇಯರ್ ಆ್ಯಂಡ್ ಫ್ರೇಮ್ವರ್ಕ್, ಆಯಿತಾ? ಸೊ ಮಲ್ಟಿಮೀಡಿಯಾ ಪ್ಲೇಯರ್ ಅಂದರೆ ವಿಡಿಯೋ ಪ್ಲೇಯರ್ ಇದೊಂದು. ಓಕೆ, ವಿ ಎಲ್ ಸಿ ಪ್ಲೇಯರ್. ಸೊ ನೀವು ಇದನ್ನು ಇನ್ಸ್ಟಾಲ್ ಮಾಡ್ಬೋದು ಬೇಕಂದರೆ. ಸೊ ಅದೇ, ಸೊ ನಿಮ್ಗೇನೋ ಇನ್ಸ್ಟಾಲ್ ಮಾಡ್ಬೇಕಂತಿದ್ದೀರಾ ಅಂತ ಹೇಳಿದ್ರೆ ನೀವು ಇಲ್ಲಿ ಅದೇ, ಸೊ ಸ್ಟಾರ್ಟಿಂಗಿಗೆ ಸುಡೋ ಅಂತ ಒಂದು ಕಮಾಂಡ್ ಹಾಕ್ಬೇಕಾಯ್ತಾ? ಸುಡೋ ಅಂತ ಕಮಾಂಡ್ ಯಾಕೆ ಹಾಕ್ತೇವೆ ಅಂತ ಹೇಳಿದ್ರೆ, ಸೊ ಇವಾಗ ನಿಮ್ದು ಕಂಪ್ಯೂಟ್ರಲ್ಲಿ ಐತಲ್ಲ, ಸೊ ಸಪೋಸ್ ಮಾಡಿ ನೀವು ಬೈ ಮಿಸ್ಟೇಕ್ ಏನಾರು ಒಂದು ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿದರೆ ಅದು ಇನ್ಸ್ಟಾಲ್ ಆಗಬಾರ್ದಂತ. ಸೊ ಸುಡೋ ಅಂತ ಬರೆದ್ರೆ ಏನಂದರೆ ನೀವು ನಿಮಗೆ ಇಷ್ಟ ಐತಿ ಸಾಫ್ಟ್ವೇರ್ ನಿಮ್ಮ ಕಂಪ್ಯೂಟ್ರಲ್ಲಿ ಇನ್ಸ್ಟಾಲ್ ಆಗೋದಂತ, ಅದಕ್ಕೋಸ್ಕರ ನೀವು ಸುಡೋ ಅಂತ ಬರಿತೀವಿ, ಆಯಿತಾ? ಸೊ ಇವಾಗ ಸುಡೋ ಅಂತ ಬರ್ದಿಲ್ಲ ಅಂದರೆ ಎರರ್ ಬರ್ತೈತೆ, ಆಯಿತಾ? ಸೊ ಸುಡೋ ಅಂತ ಬರ್ತಿದ್ದು ಸ್ಮಾಲ್ ಎಸ್ ಬರ್ದಿರಲ್ಲ, ಅದನ್ನ ಎಲ್ಪಿನ ಸರ್ಚ್ ಮಾಡ್ಬೋದು ನಾವು ಸಾಫ್ಟ್ವೇರನ್ನು. ಸೊ ವಿ ಎಲ್ ಸಿ ಪ್ಲೇಯರನ್ನು ಸರ್ಚ್ ಮಾಡ್ತೀವಿ. ಸೊ ಅದನ್ನು ನಂಗೆ ಸರ್ಚ್ ಮಾಡೋದು ಬೇಕಾಗಿಲ್ಲ, ಯಾಕಂದರೆ ನನಗೆ ಇವಾಗ ಸರ್ಚ್ ಮಾಡಾಯ್ತು. ಓಕೆ, ಇವಾಗ ನಾನು ಸರ್ಚ್ ಮಾಡಾಯ್ತಲ್ಲ, ವಿ ಎಲ್ ಸಿ ಐತೆ ಅಂತ ಗೊತ್ತಾಯ್ತು ನನಗೆ. ಸೊ ಇವಾಗ ಅದು ಸ್ಮಾಲ್ ಎಸ್ ಅಂತ ತೆಗಿತೇನೆ, ಆಯಿತಾ? ಸೊ ಪ್ಯಾಕ್ಮ್ಯಾನ್ ಮೈನಸ್ ಕ್ಯಾಪಿಟಲ್ ಎಸ್ ಬರೆದ್ರೆ ಅದು ನಮಗೆ ಪ್ಯಾಕೇಜಿನ ಹೆಸರು ವಿ ಎಲ್ ಸಿ ಪ್ಲೇಯರ್, ಆಯಿತಾ? ಸೊ ಅದಕ್ಕೆ ನಾನು ವಿ ಎಲ್ ಸಿ ಅಂತ ಅಷ್ಟೇ ಐತಿ ಇಲ್ಲಿ ಹೆಸರು, ನೋಡಿದ್ರಲ್ಲ ಮೇಲೆ ನೀವು. ಸೊ ಅದಕ್ಕೋಸ್ಕರ ಅದನ್ನ ಹೆಸರು ಬರಿತೇನೆ, ಎಂಟ್ರ್ ಒತ್ತಿಸ್ತೇನೆ. ಸೊ ಎಂಟ್ರ್ ಒತ್ತಿ ನೋಡ್ಬೋದು, ಕೆನಾಟ್ ಪರ್ಫಾರ್ಮ್ ದಿಸ್ ಆಪ್ರೇಷನ್ ಅನ್ಲೆಸ್ ಯು ಆರ್ ರೂಟ್ ಅಂತ ಹೇಳಿದ್ರೆ ನಿಮ್ಗೆ ಅಡ್ಮಿನಿಸ್ಟ್ರೇಟಿವ್ ಪರ್ಮಿಷನ್ ಬೇಕಾಗ್ತೈತಿ. ಅಂದರೆ ನಿಮ್ದು ಕಂಪ್ಯೂಟ್ರ್ ಯಾರು ಬೇರೆಯವ್ರ ಫ್ರೆಂಡ್ ಎಲ್ಲ ಯೂಸ್ ಮಾಡ್ತಾ ಇರ್ತಾರಲ್ಲ, ಅವಾಗೆಲ್ಲ ನಿಮ್ಗೆ ಗೊತ್ತಿಲ್ಲದೆ ಯಾವುದೋ ಸಾಫ್ಟ್ವೇರ್ ಇದರಲ್ಲಿ ಇನ್ಸ್ಟಾಲೇಷನ್ ಮಾಡ್ಲಿಕ್ಕೆ ಆಗಲ್ಲ, ಆಯಿತಾ? ಆ ಸೆಕ್ಯೂರಿಟಿಗೋಸ್ಕರ ಸುಡೋ ಅನ್ನೋ ಕಮಾಂಡ್ ಐತಿ, ಆಯಿತಾ? ಸೊ ಇವಾಗ ನಾನು ಸುಡೋ ಅಂತ ಬರ್ದು ಪ್ಯಾಕ್ಮ್ಯಾನ್ ಮೈನಸ್ ಕ್ಯಾಪಿಟಲ್ ಎಸ್ ವಿ ಎಲ್ ಸಿ ಅಂತ ಬರ್ದು ಎಂಟ್ರ್ ಒತ್ತಿದೆ ಅಂದರೆ, ಸೊ ಇಲ್ಲಿ ನೋಡ್ಬೋದು ನೀವು ಪಾಸ್ವರ್ಡನ್ನು ಹಾಕ್ಬೇಕು ನಾನಿಲ್ಲಿ. ಓಕೆ, ಸೊ ಅನ್ಲೆಸ್ ನಿಮ್ಮ ಫ್ರೆಂಡ್ ಅಥವಾ ಯಾರು ಬೇರೆಯವ್ರ ಕಂಪ್ಯೂಟರ್ ಯೂಸ್ ಮಾಡ್ತಾ ಇದ್ದಾರೆ ಅವ್ರಿಗೆ ಪಾಸ್ವರ್ಡ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಆ ಸಾಫ್ಟ್ವೇರ್ ಅವ್ರಿಗೆ ಯಾವುದು ಬೇಕಲ್ಲ ಇನ್ಸ್ಟಾಲ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಓಕೆ, ಸೊ ಅದಕ್ಕೋಸ್ಕರ ಇದೊಂದು ಸೆಕ್ಯೂರಿಟಿ ಐತಿ ನಮ್ಮದು ಲಿನಕ್ಸಲ್ಲಿ. ಓಕೆ, ಸೊ ನೀವು ಯಾವುದೇ ಡಿಸ್ಟ್ರಿಬ್ಯೂಷನ್ ಯೂಸ್ ಮಾಡಿದ್ರು ಇದಂತೂ ಕಂಪಲ್ಸರಿ ಐತಿ. ಸುಡೋ ಅಂತ ಹಾಕಿದ್ರೆ ನೀವು ಪಾಸ್ವರ್ಡ್ ಹಾಕ್ಲೇಬೇಕು. ಸೊ ಇವಾಗ ನಿಮ್ಮ ಪಾಸ್ವರ್ಡ್ ಹಾಕ್ರಿ. ಸೊ ಎಂಟು ಒತ್ತಿದ್ರೆ ಸೊ ಇವಾಗ ನೋಡಿರಿ ಇಲ್ಲಿ ನಿಮಗೆ ತೋರಿಸ್ತಾ ಇತ್ತು. ಓಕೆ, ಸೊ ಇದೇ ವಿ ಎಲ್ ಸಿ ಪ್ಲೇಯರ್ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ ಅಂತ ಕೇಳ್ತೈತೆ, ಆಯಿತಾ? ಸೊ ಆಬ್ವಿಯಸ್ಲಿ ನಾವು ಅಲ್ಲಿ ಮೇಲೆ ನೋಡಿದ್ರಿ ಇದೇ ಸರಿ ಇತ್ತು. ಸೊ ವರ್ಷನು ಇದ್ದೇ ಇತ್ತು. ಸೊ ಇವಾಗ ಇನ್ಸ್ಟಾಲೇಷನ್ ಸೈಜು ಹೇಳ್ತೈತಿ 41 MB ಐತೆ ಅಂತ ಹೇಳ್ತೈತಿ. ಸೊ ಪ್ರೊಸೀಡ್ ವಿತ್ ಇನ್ಸ್ಟಾಲೇಷನ್ ಅಂತ ಕೇಳ್ತೈತಿ. ಓಕೆ, ಸೊ ಇವಾಗ ನೀವು ಡೈರೆಕ್ಟ್ ಎಂಟರ್ ಒತ್ತಿದ್ರೆ ಇದು ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಗ್ತೈತಿ. ಇಲ್ಲ ನೀವು ವೈ ಅಂತ ಟೈಪ್ ಮಾಡಿ ಎಂಟರ್ ಒತ್ತಿದ್ರು ಅದು ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಗ್ತೈತಿ. ಇಲ್ಲಿ ವಿ ಎಲ್ ಸಿ ಪ್ಲಗಿನ್ಸ್ ಅಂತ ಐತಲ್ಲ, ಸೊ ಏನಾದ್ರು ಬೇರೆ ಹೆಸರು ಬರ್ತಾಯಿತ್ತು. ವಿ ಎಲ್ ಸಿ ಅಂತ ಅಷ್ಟೇ ಬರ್ದು ಏನೋ ಬೇರೆ ಹೆಸರು ಬರ್ತಾಯಿತ್ತು ಅಂದರೆ
ಸೊ ಅವಾಗ ನೀವು ಇಲ್ಲಿ ನೋ ಅಂತ ಒತ್ಬೋದು ಆಯಿತಾ, ಅಂದರೆ ಅದು ಇನ್ಸ್ಟಾಲೇಷನ್ ಆಗಂಗಿಲ್ಲ ಅಂತ ಅರ್ಥ. ಓಕೆ, ಸೊ ಕ್ಯಾನ್ಸಲ್ ಮಾಡ್ಬೋದು ಅದನ್ನು. ಓಕೆ, ಸೊ ಇವಾಗ ನಾ ಅದನ್ನು ಇನ್ಸ್ಟಾಲ್ ಮಾಡೋಂಗಿಲ್ಲ. ಓಕೆ, ಸೊ ಅದಕ್ಕೆ ಎನ್ ಅಂತ ಒತ್ತಿ ಎಂಟ್ರ್ ಒತ್ತೀನಿ ಆಯಿತಾ. ಸೊ ಅಂದರೆ ಇವಾಗ ಇನ್ಸ್ಟಾಲೇಷನ್ ಆಗಂಗಿಲ್ಲ. ನಿಮಗೇನೋ ಇನ್ಸ್ಟಾಲ್ ಮಾಡಲಿಕ್ಕಿತ್ತಂದರೆ ವೈ ಅಂತ ಒತ್ತಿ ಅಥವಾ ಡೈರೆಕ್ಟ್ ಎಂಟ್ರ್ ಒತ್ತಿದ್ರೆ ಅದು ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಗ್ತೈತೆ ಆಯಿತಾ. ಸೊ ಓಕೆ, ಸೊ ಇವಾಗ ನೆಕ್ಸ್ಟ್ ಸಪೋಸ್ ಮಾಡಿ ಇವಾಗ ನಾನು ಪ್ಯಾಕ್ಮ್ಯಾನಲ್ಲಿ, ಸೊ ಇವಾಗ ನಾನು ಆ್ಯರೋ ಐತಲ್ಲ, ಸೊ ಅಪ್ ಆ್ಯರೋ ಒತ್ತಿದ್ರೆ ನಾ ಹಳೆ ಕಮಾಂಡ್ ಏನು ಬರ್ತಿದೆಯಲ್ಲ ಈ ಟರ್ಮಿನಲಲ್ಲಿ ಅದನ್ನೆಲ್ಲ ನಾನು ಎಕ್ಸಿಸ್ ಮಾಡ್ಬೋದು ಆಯಿತಾ. ಸೊ ಡೌನ್ ಆ್ಯರೋ ಹತ್ತಿರ ಕೆಳಗಡೆ ಅಪ್ ಡೌನ್ ಹೋಗ್ಬೋದು ಆಯಿತಾ, ನೆವಿಗೇಟ್ ಮಾಡ್ಬೋದು ನಾವು. ಓಕೆ, ಸೊ ಪ್ಯಾಕ್ಮ್ಯಾನ್ -S ಓಕೆ, ಅದಾದಮೇಲೆ VLC ಪ್ಲೇಯರ್ ಸರ್ಚ್ ಮಾಡಿದರೆ ಅದಿತ್ತು. ಓಕೆ, ಸೊ ಇವಾಗ ನಾನು ಬೇರೆ ಸರ್ಚ್ ಮಾಡ್ತೀನಿ. ನಾ ಇಲ್ಲಿ ಬ್ರೇವ್ ಸರ್ಚ್ ಮಾಡ್ತೀನಿ ಆಯಿತಾ. ಬ್ರೇವ್ ಒಂದು ವೆಬ್ ಬ್ರೌಸರ್ ಅದು ಗೊತ್ತಿರ್ತೀನಿ ನಿಮಗೆ. ಎಂಟ್ರ್ ಒತ್ತೇನೆ ನಾನು. ಸೊ ಇವಾಗ ಇಲ್ಲಿ ನೋಡ್ಬೋದು ಇದೇನು ಬ್ರೇವ್ ಪೈಥನ್ ಆ್ಯಡ್ ಬ್ಲಾಕರ್ ಅಂತ ಬರ್ತೈತೆ. ಓಕೆ, ಸೊ ಆಬ್ವಿಯಸ್ಲಿ ಇದು ಗೊತ್ತಾಗ್ತೈತಿ, ಬ್ರೇವ್ ಆ್ಯಡ್ ಬ್ಲಾಕರ್ ಲೈಬ್ರರಿ ಇನ್ ಪೈಥನ್ ಆಯ್ತಾ. ಸೊ ಇದೇನು ಬ್ರೌಸರ್ ಅಲ್ಲ ಇದು ಆಯಿತಾ, ಬ್ರೇವ್ ಅನ್ನೋ ಬ್ರೌಸರ್ ಅಲ್ಲ ಇದು. ಓಕೆ, ಸೊ ಇವಾಗ ಏನಂದರೆ ಪ್ಯಾಕ್ಮ್ಯಾನಲ್ಲಿ ಒಂದೊಂದು ಸ್ವಲ್ಪ ಸಾಫ್ಟ್ವೇರ್ಗಳು ನಾವು ಯೂಸ್ ಮಾಡ್ಲಿಕ್ಕೆ ಆಗಂಗಿಲ್ಲ ಆಯಿತಾ, ಯಾಕಂದರೆ ಅದು ನಮ್ಮದು ಪ್ಯಾಕ್ಮ್ಯಾನ್ ಅನ್ನೋ ಮ್ಯಾನೇಜರಲ್ಲಿ ಸಿಗಂಗಿಲ್ಲ ಅದು. ಸೊ ಅದಕ್ಕೋಸ್ಕರ ಸೊ ಪ್ಯಾಕ್ಮ್ಯಾನ್ ಅಂತ ಹೇಳಿದ್ರೆ ಇವಾಗ ಸಪೋಸ್ ಮಾಡಿ ಇವಾಗ ನಮ್ಮದು ಮೊಬೈಲಲ್ಲಿ ಪ್ಲೇಸ್ಟೋರ್ ಐತಲ್ಲ, ಸೊ ಅದರ ಥರ ಐತಿ ಕೆಲಸ ಮಾಡೋದು ಆಯಿತಾ ಪ್ಯಾಕ್ಮ್ಯಾನ್. ಸೊ ಅಂದರೆ ಪ್ಲೇಸ್ಟೋರಲ್ಲಿ ಒಂದು ಸ್ವಲ್ಪ ಸಾಫ್ಟ್ವೇರ್ ಎಲ್ಲ ಐತಿ, ಅದನ್ನೆಲ್ಲ ನಾವು ಇನ್ಸ್ಟಾಲ್ ಮಾಡೋದಲ್ಲ. ಹಾಗೆ ಪ್ಯಾಕ್ಮ್ಯಾನ್ನ ನಮ್ಮದು ಆರ್ಚ್ ಲಿನಕ್ಸಿಂದ ಪ್ಲೇಸ್ಟೋರ್ ಥರ. ಓಕೆ, ಸೊ ಅದರಲ್ಲಿ ನಾವು ಏನಾದ್ರು ಸಾಫ್ಟ್ವೇರ್ ಬೇಕಂದರೆ ಇನ್ಸ್ಟಾಲ್ ಮಾಡ್ಬೋದು. ಸಪೋಸ್ ಮಾಡಿ ಇವಾಗ ನೀವು ಪ್ಲೇಸ್ಟೋರಲ್ಲಿ ಇದ್ದೀರಾ ಆಯಿತಾ. ಸೊ ಇವಾಗ ನೀವು ಪಬ್ಜಿ ಬ್ಯಾನ್ ಆಗಿತ್ತು ಅವಾಗ ಆಯಿತಾ. ಸೊ ಆಬ್ವಿಯಸ್ಲಿ ಅವಾಗ ಏನು ಮಾಡಿದ್ರೆ ಬೇರೆ ಬೇರೆ ಕಡೆಯಿಂದ ಇನ್ಸ್ಟಾಲೇಷನ್ ಮಾಡ್ತಿದ್ರು ಪಬ್ಜಿ ಎಲ್ಲ. ಸಪೋಸ್ ಟ್ಯಾಪ್ ಅಂತ ಒಂದು ಸಾಫ್ಟ್ವೇರ್ ಇತ್ತು. ಸೊ ಅದು ಒಂದು ಸ್ವಲ್ಪ ಒಂದು ಸ್ಟೋರ್ ಥರ, ಅದರಲ್ಲಿ ಗೇಮ್ಸ್ ಎಲ್ಲ ಇತ್ತು ಆಯಿತಾ. ಸೊ ಅದರಿಂದ ನಾವು ಇನ್ಸ್ಟಾಲ್ ಮಾಡ್ಬೋದಾಗಿತ್ತು ನಮ್ದು ಇಂಡಿಯಲ್ಲಿ ಬ್ಯಾನ್ ಆಗಿರೋ ಗೇಮ್ಸ್ ಎಲ್ಲ. ಓಕೆ, ಸೊ ಹಾಗೆಯೇ ಇವಾಗ ಪ್ಯಾಕ್ಮ್ಯಾನ್ ಆಯ್ತಾ, ಹಾಗೆಯೇ ಎ ಅಂತ ಒಂದು ಪ್ಯಾಕೇಜ್ ಮ್ಯಾನೇಜರ್ ಅಂತ ಐತೆ ಆಯಿತಾ, YAY ಅಂತ. ಸೊ ಇದು ಒಂಥರ ಟ್ಯಾಪ್ ಅಂತ ತಿಳಿರಿ ಆಯಿತಾ. ಸೊ ಇದನ್ನ ಹೆಲ್ಪಿಂದ ನಾವು ಇವಾಗ ಪ್ಯಾಕ್ಮ್ಯಾನಲ್ಲಿ ಏನೋ ಸಿಗಲಿಲ್ಲ ಅಂತ ಹೇಳಿದ್ರೆ ನಾವು ಬೇರೆ ಪ್ಯಾಕೇಜ್ ಮ್ಯಾನೇಜರಿಂದ ನಾವು ಇನ್ಸ್ಟಾಲ್ ಮಾಡ್ಬೋದು ಸಾಫ್ಟ್ವೇರನ್ನು. ಓಕೆ, ಸೊ ಇದು ನಾವು ನಾರ್ಮಲಿ ಇನ್ಸ್ಟಾಲ್ ಆಗಿರಂಗಿಲ್ಲ, ಪ್ಯಾಕ್ಮ್ಯಾನ್ ಅಷ್ಟೇ ಇನ್ಸ್ಟಾಲ್ ಆಗಿರ್ತೈತೆ ಆಯಿತಾ. YAY ಐತಲ್ಲ, ಸೊ ಇದು ಇನ್ಸ್ಟಾಲ್ ಆಗಿರಂಗಿಲ್ಲ, ನಾವು ಅದನ್ನು ಇನ್ಸ್ಟಾಲ್ ಮಾಡೋಕ್ಕಾಗ್ತೈತಿ. ಸೊ ಅದಕ್ಕೆ ನೀವು ಬ್ರೌಸರಲ್ಲಿ ಬಂದರೆ ಅದರಲ್ಲಿ ಬಂದು ಸರ್ಚ್ ಮಾಡೋಣ. ಸಾರಿ, ಹೌ ಟು ಇನ್ಸ್ಟಾಲ್ ವೈ ಇನ್ ಆರ್ಚ್ ಲಿನಕ್ಸ್ ಆಯಿತಾ. ಸೊ ಎಂಟ್ರ್ ಒತ್ತಿರಿ. ಸೊ ಓಕೆ, ಇವಾಗ ನಿಮ್ಗೆ ಇಲ್ಲಿ ಗೂಗಲಿಂದೆ ಇಲ್ಲಿ ಆಸ್ಕಲ್ಲಿ ಹೋದ್ರೆ ನಿಮಗೆ ಗೊತ್ತಾಗ್ತೈತಿ. ಸೊ ಆಸ್ಕಲ್ಲಿ ಹೋದ್ರೆ ನಿಮ್ಗೆ ಒಂದು ಸ್ವಲ್ಪ ಕೋಡ್ ಎಲ್ಲ ಕೊಡ್ತೈತೆ ಆಯ್ತಾ, ಕಮಾಂಡ್ಸ್ ಅಂತ ಹೇಳ್ಬೋದು. ಇದನ್ನು ನೀವು ರನ್ ಮಾಡಿದ್ರೆ ಆಯಿತು, ಅದೆಲ್ಲ ಇನ್ಸ್ಟಾಲೇಷನ್ ಆಗ್ತೈತಿ. ಸೊ ಓಕೆ, ಸೊ ARU ಅಂತ ಐತಲ್ಲ, ಸೊ ಇದು ಆಬ್ವಿಯಸ್ಲಿ ಒಂದು ಗಿಟಬ್ ರಿಪಾಸಿಟರಿ ಐತಾ, ಅದರಲ್ಲೆಲ್ಲ ಒಂದು ಸ್ವಲ್ಪ ಸಾಫ್ಟ್ವೇರ್ ಐತಿ, ಅದರಿಂದ ನಾವು ಡೌನ್ಲೋಡ್ ಎಲ್ಲ ಮಾಡ್ಬೋದು ಆಯಿತಾ ಸಾಫ್ಟ್ವೇರ್ಗಳನ್ನೆಲ್ಲ. ಓಕೆ, ಗಿಟ್ಹಬ್ಬಲ್ಲಿ ಯಾವಾಗಲೂ ಅದೆಲ್ಲ ಚೆಕ್ ಆಗಿನೇ ಬಂದಿರ್ತೈತಿ, ವೈರಸ್ ಇರಂಗಿಲ್ಲ ಅದರಲ್ಲಿ. ಆದರೂ ಯಾವುದು ಅನ್ರೆಕಗ್ನೈಸ್ಡ್ ಸಾಫ್ಟ್ವೇರ್ ಎಲ್ಲ ಇರ್ತೈತಲ್ಲ, ಯಾವ್ದಾದ್ರು ಸಣ್ಣ ಪುಟ್ಟ ಸಾಫ್ಟ್ವೇರ್ ಐತಿ, ಯಾರು ಜಾಸ್ತಿ ಜನ ಇನ್ಸ್ಟಾಲ್ ಮಾಡೋಂಗಿಲ್ಲ, ಆ ಸಾಫ್ಟ್ವೇರ್ ಎಲ್ಲ ಅಲ್ಲಿಂದ ಇನ್ಸ್ಟಾಲ್ ಮಾಡ್ಲಿಕ್ಕೆ ಹೋಗಬೇಡಿ ಆಯಿತಾ. ಸೊ ನಿಮ್ಗೆ ಏನಾದ್ರು ಅದ್ರ ಬಗ್ಗೆ ಗೊತ್ತೈತಂದರೆ ಅಷ್ಟೇ ಇನ್ಸ್ಟಾಲ್ ಮಾಡಿರಿ, ಇಲ್ಲಾಂದರೆ ಮಾಡ್ಲಿಕ್ಕೆ ಹೋಗಬೇಡಿ ಆಯಿತಾ. ಸೊ ಇದರಲ್ಲಿ ನೀವು ಫೇಮಸ್ ಸಾಫ್ಟ್ವೇರ್ಗಳೈತಲ್ಲ, ಅಂದರೆ ಬ್ರೇವ್ ಬ್ರೌಸರ್ ಐತಿ. ಫಸ್ಟ್ ನೀವು ಪ್ಯಾಕ್ಮ್ಯಾನಲ್ಲಿ ಚೆಕ್ ಮಾಡ್ಬೇಕು ಅದು ಸಿಗ್ತಾ ಇಲ್ಲ ಅಂತ. ಅಲ್ಲಿ ಇಲ್ಲ ಆಗಿತ್ತಂದರೆ ಅವಾಗ ನೀವು ಈ ಪ್ಯಾಕೇಜ್ ಮ್ಯಾನೇಜರಿಗೆ ಅವಾಗ ಇದ್ರಲ್ಲಿ ಸರ್ಚ್ ಮಾಡಕ್ಕೆ ನೀವು YAY ಎಲ್ಲ ಆಯಿತಾ, ಸಾಫ್ಟ್ವೇರನ್ನು. ಸೊ ಬ್ರೇವ್ ಅಥವಾ ಗೂಗಲ್, ಸೊ ಅದನ್ನೆಲ್ಲ. ಓಕೆ, ಇವಾಗ ಇನ್ಸ್ಟಾಲೇಷನ್ ಮಾಡಲಿಕ್ಕೆ ನಮಗೆ ಇಲ್ಲಿ ಹೇಳ್ತಾ ಇದ್ದು ನೋಡಿರಿ, ಫಸ್ಟ್ ನಮ್ಮ ಹತ್ರ ಗಿಟ್ ಮತ್ತು ಬೇಸ್ ಡೆವಿಲ್ ಇರಬೇಕಂತ. ಸೊ ಈ ವಿಡಿಯೋಯಿಂದ ಸ್ಟಾರ್ಟಿಂಗಿಗೆ ನಾವು ಬೇಸ್ ಡೆವಿಲನ್ನು ಇನ್ಸ್ಟಾಲ್ ಮಾಡಿದ್ವಿ. ಸೊ ಇವಾಗ ನಾವು ಪ್ಯಾಕ್ಮ್ಯಾನು ಸುಡೋ ಪ್ಯಾಕ್ಮ್ಯಾನ್ ಗಿಟ್ಟನ್ನು ಇನ್ಸ್ಟಾಲ್ ಮಾಡ್ತೀವಿ ಆಯಿತಾ. ಸೊ ಎಂಟ್ರ್ ಒತ್ತಿದ್ರೆ ಸೊ ನಿಮ್ಮದು ಪಾಸ್ವರ್ಡ್ ಹಾಕ್ರಿ, ಅದಾದಮೇಲೆ ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಗ್ತೈತಿ. ಸಾರಿ, ಟ್ರೈ ಅಗೇನ್, ಪಾಸ್ವರ್ಡ್ ತಪ್ಪಾಗಿತ್ತು. ಓಕೆ, ಇದು ಆಪ್ಷನ್ ಬರ್ತೈತಿ. ಸೊ ಗಿಟ್ ಇನ್ ವರ್ಷನ್ ಐತಿ, ಸೊ ಇದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ಆಯಿತಾ. ಸೊ ನನ್ನ ಹತ್ರ ಆಲ್ರೆಡಿ ಐತಿ, ಅದಕ್ಕೆ ನಾನು ಇನ್ಸ್ಟಾಲ್ ಮಾಡೋಂಗಿಲ್ಲ. ಓಕೆ, ಸೊ ವಾಪಸ್ ಬರ್ತೀನಿ ಬ್ರೌಸರಿಗೆ. ಪ್ರೀ ಕಂಪೈಲ್ಡ್ ಬೈನರಿ. ಓಕೆ, ಸೊ ಇದನ್ನು ಇನ್ಸ್ಟಾಲ್ ಮಾಡಿ ಆಯಿತಾ. ಸೊ ಇದನ್ನು ಮಾಡೋದು ಬೇಕಾಗಿಲ್ಲ ಆಯಿತಾ. ಸೊ ಪ್ರೀ ಬೈನರಿಯನ್ನೇ ಇನ್ಸ್ಟಾಲ್ ಮಾಡ್ಕೊಳ್ಳಿ ಆಯಿತಾ, ಅಂದರೆ ಪ್ರೀ ಕಂಪೈಲ್ಡ್ ಬೈನರೀಸ್. ಓಕೆ, ಸೊ ಈ ವರ್ಷನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಆಯಿತಾ. ಸೊ ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಬೇಕು ನೀವು. ಓಕೆ, ಸೊ ಇಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಬರ್ತೈತೆ ಆಯಿತಾ. ಸೊ ಇದನ್ನು ಸರ್ಚ್ ಮಾಡ್ಕೊಬಿಡ್ರಿ ಆಯಿತಾ, ಪ್ರೀ ಕಂಪೈಲ್ಡ್ ಬೈನರೀಸ್ ಅಂತ ಸರ್ಚ್ ಮಾಡ್ಕೊಳ್ಳಿ ಆಯಿತಾ. ಸೊ ಅದಾದಮೇಲೆ ಅದನ್ನ ಕಮಾಂಡ್ಸ್ ಎಲ್ಲ ಬರ್ತೈತಿ.
ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇದನ್ನು ಮಾಡ್ಲಿಕ್ಕೆ ಹೋಗಬೇಡಿ ಆಯಿತಾ, ಇದನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಇಲ್ಲಿ ಲಾಸ್ಟಿಗೆ ಒಂದು ಕಮಾಂಡ್ ಬರ್ತೈತಲ್ಲ, ಇದನ್ನು ಮಾಡ್ಕೊಳ್ಳಿ. ಒಂದಾದ್ರು ಇವಾಗ ಈ ವಿಡಿಯೋ ಪಾಸ್ ಮಾಡಿಕೊಂಡೆ ನೀವು ಈ ಕಮಾಂಡ್ ಎಲ್ಲ ನೀವು ಮ್ಯಾನ್ಯಲಿ ಟೈಪ್ ಮಾಡ್ಬೋದು, ಇಲ್ಲ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಕಾಪಿ ಪೇಸ್ಟ್ ಮಾಡೋಲ್ಲ, ಈಸಿ ಆಯ್ತದೆ. ಓಕೆ, ಸೊ ಅದಾದಮೇಲೆ ನಿಮ್ದು ಇನ್ಸ್ಟಾಲೇಷನ್ ಆಗ್ತಿರೋ ವೈ ಇಂದ ಎ ಪ್ಯಾಕೇಜ್ ಮ್ಯಾನೇಜರಿಂದ. ಓಕೆ, ಸೊ ವೈ ಅಂತ ಬರ್ತಿ ವರ್ಷನ್ ಚೆಕ್ ಮಾಡ್ಕೊಳ್ರಿ. ಅದಾದಮೇಲೆ ಸೊ ಮೈನಸ್ ಓಕೆ, ಮೈನಸ್ ವರ್ಷನ್ VERSION ಕರೆಕ್ಟ್ ಐತೆ. ಓಕೆ, ಸೊ ವೈ ಇವಾಗ ಇದನ್ನ ವರ್ಷನ್ ಬರ್ತೈತೆ ಅಂದರೆ ಕರೆಕ್ಟಾಗಿ ಇನ್ಸ್ಟಾಲ್ ಆಗೈತೆ ಅಂತ ಅರ್ಥ. ಸೊ ಇವಾಗ ನಾವು ಇದನ್ನು ಪ್ಯಾಕ್ಮ್ಯಾನ್ ಥರನೇ ಯೂಸ್ ಮಾಡೋದು ಆಯ್ತಾ. ಇಲ್ಲೇ ವೈ ಅಂತ ಒತ್ತಿ ಕ್ಯಾಪಿಟಲ್ S ಸ್ಮಾಲ್ S ಒತ್ತಿ ಬರೆಯುವಂಥ ಸರ್ಚ್ ಮಾಡ್ತೀನಿ. ಸೊ ಹೀಗೇನೆ ನೀವು ಎಲ್ಲ ಕಡೆ ಸಾಫ್ಟ್ವೇರ್ ಸರ್ಚ್ ಮಾಡೋದು ಹೀಗೇನೆ, ಪ್ಯಾಕ್ಮ್ಯಾನಲ್ಲೂ ಹೀಗೇನೆ, ಎ ಪ್ಯಾಕೇಜ್ ಮ್ಯಾನೇಜರಲ್ಲೂ ಹೀಗೇನೆ ಆಯಿತಾ. ಸೊ ಇವಾಗ ಇಲ್ಲಿ ನೀವು ಇನ್ನೊಂದು ನೆನಪಿಟ್ಕೊಳ್ರಿ, ಯಾವಾಗಲೂ ಬೈನರಿ ವರ್ಷನನ್ನು ಇನ್ಸ್ಟಾಲ್ ಮಾಡಿ ಆಯಿತಾ. BIN ಅಂತ ಬರ್ತೈತೆ ಆಯಿತಾ. ಸೊ ನಿಮ್ಮದು ಪ್ಯಾಕೇಜಿನ ಹೆಸರು ಅಂದರೆ ನಮ್ಮದು ಸಾಫ್ಟ್ವೇರ್ ಹೆಸರು ಬ್ರೇವ್, ಅಂದರೆ ಬ್ರೇವನ್ನು ಇನ್ಸ್ಟಾಲ್ ಮಾಡ್ತೀವಲ್ಲ, ವೆಬ್ ಬ್ರೌಸರ್ ಅಂತ ಬರ್ತೈತೆ ನೋಡಿ ಡಿಸ್ಕ್ರಿಪ್ಷನಲ್ಲಿ. ಸೊ ಇದೇ ನಮ್ಮದು ಬೇಕಾಗಿರುವಂಥದ್ದು. ಓಕೆ, ಸೊ ಬ್ರೇವ್, ಸೊ ಅದ್ರ ಮುಂದೆ -bin ಅಂತ ಇರ್ತೈತೆ ಆಯಿತಾ. ಸೊ ಬೇಸಿಕಲಿ ಇದನ್ನೇ ಇನ್ಸ್ಟಾಲ್ ಮಾಡಕ್ಕೆ, ಯಾಕಂದರೆ ಬೈನರಿ ವರ್ಷನ್ ಒಂದು ಸ್ವಲ್ಪ ಈಸಿಯಾಗಿರ್ತೈತಿ ಇನ್ಸ್ಟಾಲೇಷನ್ ಮಾಡಲಿಕ್ಕೆ ಆಯಿತಾ. ಸೊ ನೀವು ಯಾವುದೇ ಸಾಫ್ಟ್ವೇರ್ ಸರ್ಚ್ ಮಾಡಿದ್ರು -bin ಅಂತ ಎಕ್ಸ್ಟ್ರಾ ಆ್ಯಡ್ ಮಾಡಿಬಿಡ್ರಿ. ಸೊ ಅಂದರೆ ಇವಾಗ ನಾನು -bin ಅಂತ ಸ್ಪೆಸಿಫಿಕ್ಕಾಗಿ ಸರ್ಚ್ ಮಾಡಿದ್ರೆ ಅದು ಒಂದೇ ಆಪ್ಷನ್ ಬರ್ತೈತೆ ಆಯಿತಾ. ಸೊ ಇಲ್ಲಿ ನೋಡಿರಿ, ಇದು ಒಂದೇ ಬಂತು, ಬಾಕಿದೆಲ್ಲ ಇಗ್ನೋರ್ ಮಾಡ್ತು. ಇನ್ನೊಂದು ಸತಿ ಇಷ್ಟೆಲ್ಲ ಲಿಸ್ಟ್ ಕೊಟ್ಟಿತ್ತಲ್ಲ, ಇವಾಗ ಅದು ಸ್ಪೆಸಿಫಿಕ್ಕಾಗಿ ಆ ಬ್ರೌಸರನ್ನಷ್ಟೇ ತೋರಿಸ್ತಾ ಇತ್ತು. ಓಕೆ, ಸೊ ಇದೊಂದು ನೆನಪಿಟ್ಕೊಳ್ರಿ ಆಯಿತಾ. ಸೊ ಯಾವುದೇ ಆಗಿರಲಿ, ಸೊ ಇವಾಗ ಇದು ಬಿಟ್ಟು ನೀವು VLC ಪ್ಲೇಯರ್ ನೋಡಿತಲ್ಲ, MPV ಪ್ಲೇಯರ್ ಅಂತ ಬರ್ತೈತೆ ಆಯಿತಾ. ಸೊ ಮೀಡಿಯಾ ಪ್ಲೇಯರ್ ಅಂತ ಬರ್ತೈತಿ, ಅದು ಒಳ್ಳೆಯ ಒಂದು ವಿಡಿಯೋ ಪ್ಲೇಯರ್ ಆಯಿತಾ. ಎಲ್ಲ ಫಾರ್ಮ್ಯಾಟು ಸಪೋರ್ಟ್ ಮಾಡ್ತೈತೆ ಅದು VLC ಪ್ಲೇಯರ್ ಥರನೇ. ಸೊ ಎಂಟ್ರ್ ಒತ್ತಿದ್ರೆ ಸೊ ಇದು ಬಂತು ಆ್ಯಪ್ ಬ್ರೌಸಿಂಗ್ ಪುಟ್ ಮೀಡಿಯಾ ಆ್ಯಂಡ್ ಹ್ಯಾಂಡ್ಲಿಂಗ್ ಲೇ ಆಫ್ ಟು MPV. ಓಕೆ, ಸೊ ಇದಲ್ಲ ಆ್ಯಕ್ಚುಲಿ ಆಯಿತಾ. ಸೊ -bin ಅಂತ ತೆಗೀರಿ ಆಯಿತಾ. ಸೊ ಒಂದೊಂದು ಸತಿ ಡೈರೆಕ್ಟ್ MPV ಅಂತ ಇರ್ತೈತಿ, ಒಂದೊಂದು ಸತಿ -bin ಅಂತ ಇರ್ತೈತಿ. -bin ಅನ್ನೋ ಏನೋ ವರ್ಷನ್ ನಿಮ್ಗೆ ಏನಾದ್ರು ಸಿಗ್ತಾ ಇತ್ತಂದರೆ ಅದನ್ನೇ ಇನ್ಸ್ಟಾಲ್ ಮಾಡ್ಕೊಳ್ಳಿ ಆಯಿತಾ. ಅದು ತುಂಬ ಈಸಿಯಾಗಿ ಇನ್ಸ್ಟಾಲ್ ಆಗ್ತೈತೆ ಆಯಿತಾ. ಸೊ ಅದಾದಮೇಲೆ MPV ಪ್ಲೇಯರ್ ಅಂತ ಸರ್ಚ್ ಮಾಡಿದ್ರಲ್ಲ ನಾವು, ಸೊ ಇಲ್ಲೇ ಕೆಳಗೈತಲ್ಲ MPV ಫ್ರೀ ಓಪನ್ ಸೋರ್ಸ್ ಕ್ಲಾಸ್ ಪ್ಲಾಟ್ಫಾರ್ಮ್ ಮೀಡಿಯಾ ಪ್ಲೇಯರ್. ಓಕೆ, ಸೊ MPV ಅಂತ ಅಷ್ಟೇ ಬರೆಯೋರು ಇರ್ತೈತಿ. ಓಕೆ, ಸೊ ನೀವು ಅದನ್ನು ಸರ್ಚ್ ಮಾಡ್ಕೊಳ್ಬೋದು ಆಯಿತಾ. ಸೊ ಆಮೇಲೆ ಇನ್ಸ್ಟಾಲೇಷನ್ ಮಾಡ್ಲಿಕ್ಕಿತ್ತಂದ್ರೂ ಹಾಗೆ ಮಾಡ್ಬೋದು. ಸೊ ನಿಮ್ದು ಇದು -S ಅಂತ ತೆಗಿಬೇಕು ನೀವು ಆಯಿತಾ, ಸ್ಮಾಲ್ S ಅಂತ ತೆಗಿಬೇಕಾ. ಆಮೇಲೆ ಇಲ್ಲಿ ಸುಡೋ ಹಾಕಿ ಆಯಿತಾ, ಸುಡೋ YAY -S MPV. ಓಕೆ, ಸೊ ಅಥವಾ ನಿಮ್ಮದು ಪ್ಯಾಕೇಜಿನ ಹೆಸರು ಬರೆಯೋದು, ಎಂಟ್ರ್ ಒತ್ತೋದು. ಸೊ ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಗ್ತೈತೆ ಆಯಿತಾ. ಸೊ ಇಲ್ಲಿ ನಿಮಗೆ ಪ್ಯಾಕೇಜಿನ ಹೆಸರು ಬರ್ತೈತಿ. ಸೊ ಇದೇ ಪ್ಯಾಕೇಜ್ ಹೌದಾ ಇಲ್ಲ ಅಂತ ಕೇಳ್ತೈತಿ. ಸೊ ಅದಾದ್ಮೇಲೆ ಅದನ್ನ ಸೈಜ್ ಹೇಳ್ತೈತಿ. ಸೊ ನಿಮ್ಗೆ ಇನ್ಸ್ಟಾಲ್ ಮಾಡಬೇಕಂದ್ರೆ Y ಅಂತ ಒತ್ತಿರಿ, ಇಲ್ಲ ಡೈರೆಕ್ಟ್ ಎಂಟ್ರ್ ಒತ್ತಿರಿ, ಇಲ್ಲ ಅಂತ ಹೇಳಿದ್ರೆ N ಅಂತ ಒತ್ತಿ ಎಂಟ್ರ್ ಒತ್ತಿರಿ ಆಯಿತಾ. ಸೊ ನನ್ನ ಹತ್ರ ಆಲ್ರೆಡಿ ಐತಿದೆ, ಸೊ ಅದಕ್ಕೋಸ್ಕರ ನಾನು ಇನ್ಸ್ಟಾಲ್ ಮಾಡಂಗಿಲ್ಲ ಇದೆಲ್ಲ. ಓಕೆ, ಸೊ ಒಂದು ಸಾಫ್ಟ್ವೇರನ್ನು ಇನ್ಸ್ಟಾಲ್ ಮಾಡೋದು ಹೇಗೆ, ಅಥವಾ ಒಂದು ಸ್ವಲ್ಪ ಬೇಸಿಕ್ಕಾಗಿ ನಮ್ಮದು ಲಿನಕ್ಸನ್ನು ಹೇಗೆ ಯೂಸ್ ಮಾಡೋದಂತ ನಿಮಗೆ ಗೊತ್ತಾಗಿರ್ತೈತೆ. ಓಕೆ, ಸೊ ಈ ಕಂಪ್ಲೀಟ್ ವಿಡಿಯೋಲ್ಲಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನಮ್ಮದು ಫಸ್ಟ್ ಅಸೆಂಬ್ಲಿ ಕೋಡನ್ನು ಬರೆಯೋಣ. ಓಕೆ, ಇವತ್ತಿನ ವಿಡಿಯೋಲಿ ಇಷ್ಟೇ, ಮುಂದಿನ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು.